ಹೌದೌದು. ಭೀಮಣ್ಣ ಏನಾಗಿದ್ರಿ ಸರ? ಕೂಡ್ರಿಕ್ಕಂತ ಎಲ್ಲಾ ನನ್ನ ಆತ್ಮೀಯ ದೈವ ದೇವರಿಗೆ ಮತ್ತೊಮ್ಮೆ ಮಗದೊಮ್ಮೆ ಎರಡನೇ ಸಂದಿನ ಭಕ್ತಿ ಪೂರ್ವಕವಾದ ನಮನಗಳನ್ನು ಅರ್ಪಿಸುತ್ತ ಭೀಮಣ್ಣ ಏನಾಗಿದ್ರಿ? ಅದಕ್ಕೆ ಜ್ಞಾನಿಗಳಾದಂತರು, ಶರಣರಾದಂತರು, ಮಹಾತ್ಮರಾದಂತರು, ಸತ್ಪುರುಷರಾದಂತರು ಒಂದು ಮಾತಲ್ಲಿ ಮಾತನ್ನು ಹಿಂಗೆ ಹೇಳ್ತಾರಲ್ಲ. ಹೆಂಗ್ರಿ ಸರ? ಈ ಜಗತ್ತ ತಲೆ ಮ್ಯಾಲ ಹೌದು ಮಹಾತ್ಮರು ಏನ್ ಹೇಳಿ ಹೋದ್ರಪ್ಪ ಅಂತ ಕೇಳಿದ್ರ ಏನ್ರಿ ಸರ? ಎಲ್ಲ ಬಲ್ಲವರಿಲ್ಲ, ಬಲ್ಲವರು ಬಹಳಿಲ್ಲ, ಬಲ್ಲವರಿದ್ದು ಬಲವಿಲ್ಲ, ಎಲ್ಲರಲ್ಲಿಲ್ಲ ಸಾಹಿತ್ಯ ಅನ್ನಕ್ಕಂತ ಮಾತನ್ನು ಹಿರಿಯರ ವಚನದಲ್ಲಿ ಹೇಳಿ ಹೌದು ಇವತ್ತಿನ ದಿವಸಿಗೆ ಹ್ಯಾಂಗ ನಡೆದದಪ್ಪ ಅಂತ ಇಲ್ಲಿ ಹಾಡಿಕೆ ಅಂತ ಕೇಳಿದ್ರ ಹೆಂಗ್ರಿ ಸರ? ಅಡಕೋತಿನಾಗ ಸಿಕ್ಕಂಗು ಅಡಿಕೆ, ಚಂದ್ರ ಸಾಲಿಗೆ ಹಚ್ಚಾರು ಕಿಡಿಕಿ. ಹೌದಾ? ಅಡಕೋತಿನಾಗ ಸಿಕ್ಕಂಗು ಅಡಿಕೆ, ಚಂದ್ರ ಸಾಲಿಗೆ ಹಚ್ಚಾರು ಕಿಡಿಕಿ. ಹೌದು ತಮ್ಮ. ಹೊಳಿ ಏರಿ ಹೊಡೆದಂಗ ದಡಿಕಿ, ನನ್ನಪ್ಪ ಬಸವಣ್ಣಪ್ಪನ ಮುಂದೆ ನಡೆದಾವತ್ತಮ್ಮ ಇವತ್ತ ಜ್ಞಾನದ ದುಡುಕಿ. ಹೌದು. ಇವತ್ತಿನ ದಿವಸಿಗೆ ಹಳ್ಳೂರು ಗ್ರಾಮದೊಳಗ ಏನಾಗ್ಯದ್ರಿ ಸರ? ನನ್ನಪ್ಪ ಒಂದು ಬಸವಣ್ಣಪ್ಪನ ಜಾತ್ರೆ ನಿಮಿತ್ತವಾಗಿ 2 ಸತ್ಯ ಸಂಘ ಕುಡಿಸ್ಯಾರ. ಹೌದು. ಆ ಒಂದು ದೊಡ್ಡ ಮೇಳ ನನ್ನ ತಂದೆಯ ಮೇಳ, ಇದೇ ಒಂದು ಹಳ್ಳೂರ ಮೇಳನಂತದು ಸತ್ಯಾಪಕನ ಮೇಳ. ನಮ್ಮ ಸರ್ಜೋಡಿ ಕಲಾವಿದ್ರು ಅಪ್ಪನ ಮೇಳ ತಂದಿ ಮೇಳ. ನಾನು ಮೊದಲನೇ ಸಂದಿಗೆ ನಾನು ಮಹಾತ್ಯ ನಾಡಿ ಹೌದು ಆ ತಂದೆ ಮಾಡಿರ್ಕಂತ ಪಾಲದೊಳಗ ನಾನೊಂದು ಪಾಲ ಹಿಡ್ಕೊಂಡು ಹೌದೌದು ನನ್ನ ಇನ್ನುಳಿದ ನನ್ನ ತಂದಿಗೆ ಒಂದು ಪಾಲು ಬಿಟ್ನಿ ಭೀಮಣ್ಣ. ಹೌದು. ಆ ಪಾಲ ಹಿಡ್ಕೊಂಡು ನನ್ನ ತಂದೆ ಬಹಳ ವರ್ಣನ ಮಾಡಿ ಹೌದು ಬಹಳ ವಿಸ್ತಾರವಾಗಿ ನೇರವಾಗಿ ಎಲ್ಲಾ ವಿಷಯ ನಿಮ್ಗೆಲ್ಲರಿಗೆ ತಿಳಿಸಿದಾಗ್ಯದ. ಹೌದ್ರಿಪ್ಪ. ಅದಕ್ಕೆ ಬಹಳ ಸಂತೋಷದಿಂದ ಇವತ್ತ ಸಣ್ಣ ಮೇಳಕ್ಕೆ ಹೋಗ್ಲಿ. ಹಾ ಸರಜೋಡಿ ಕಲಾವಿದರು ಯಾವ ರೀತಿ ನಿಮಗೆ ಜ್ಞಾನದ ಅಡಿಗೆ ಊಟ ಬಡಿಸ್ತಾರ ಆ ರೀತಿ ಊಟ ಮಾಡ್ರಿ ಅಂತೇಳಿ ನಮ್ಮ ಸತ್ಯಪಕ್ಕ ಅವ್ರು ಹೇಳ್ಯಾರ. ಹೌದು ಹೇಳಿದ್ರು. ವಿಷಯ ಏನಿಟ್ರಪ್ಪ ಅಂತ ಕೇಳಿದ್ರ ಏನ್ರಿ ಸರ? ಈ ಜಗತ್ತ ತಲೆ ಮೇಲ ಹೌದು ಏನು ಒಂದು ಶರಣರ ಶ್ರೇಷ್ಠೋ ಹೌದು, ಏನ ದಾಸ ಪರಂಪರೆ ಶ್ರೇಷ್ಠ ಅಥವಾ ದಾಸ ಪರಂಪರೆ ಶ್ರೇಷ್ಠ ಅಂತ ಹೇಳಿ ಹೌದು 2 ವಿಷಯ ಇಟ್ಟಿರು ನಮ್ಮ ತಂದೆಯವರು. ಹೌದೌದು. ಅದ್ರೊಳಗೆ ನಾನು ಒಂದು ವಿಷಯ ಹಿಡಿದಿನ ಭೀಮಣ್ಣ. ಹೌದ್ರಿ ಸರ? ಜಗತ್ತ ತಲೆ ಮೇಲೆ ಇವತ್ತಿನ ದಿವಸಿಗೆ ಹೌದು ಶರಣರು ಶ್ರೇಷ್ಠ ಅಂತೇಳಿ ನಾನು ಹಿಡಿದೆ. ಹೌದು. ಆ ಶರಣರನ್ನಂತದ್ದು ಶ್ರೇಷ್ಠ ಎಂದು 2 ಉದಾಹರಣೆ ಕೊಟ್ಟು ಅಣ್ಣ ಬಸವಣ್ಣವ್ರದ್ದು ಮತ್ತು ಹರಳೆಯದಲ್ಲಿರುವಂತ ಹರಳೆ ಸಮಾಜ ಮುದ್ದು ಸಮಾಜದಲ್ಲಿ ಹ್ಯಾಂಗ ಹರಳೆಯ ಮಾಡಿದ ಹೌದು ಅನ್ನುವಂಥದ್ದು ವಿಷಯ ನಾನು ಉದಾಹರಣೆ ಕೊಟ್ಟೆ. ಹೌದೌದು. ನನ್ನ ತಂದೆಯವರಿಗೆ ಪಾಲು ಯಾವ್ದು ಹೋಯ್ತಪ್ಪ ಅಂತ ಕೇಳಿದ್ರ ಯಾವ್ದ್ರಿ ಸರ? ನನ್ನ ತಂದೆಯವರಿಗೆ ಪಾಲ ಆ ಒಂದು ದಾಸ ಸಾಹಿತ್ಯ, ದಾಸರ ಶ್ರೇಷ್ಠ ಅನ್ನುವಂಥದ್ದು ನನ್ನ ತಂದೆಗೆ ಪಾಲು ಹೋಯ್ತು. ಸಂಪ್ರದಾಯ. ಆ ದಾಸ ಸಂಪ್ರದಾಯದೊಳಗೆ ನನ್ನ ತಂದೆ ಉದಾಹರಣೆ ಕೊಟ್ಟಿದ್ರು. ಎಲ್ಲಾ ಮಂದಿ ಕಡೆ ಹೌಂದ್ ಅನ್ಸ್ಕೊಂಡ್ರು. ಹೌದಾ? ಆದ್ರೆ ನನ್ನ ತಂದೆಗೆ ನಾನೊಂದು ಇಲ್ಲಿ ಮಾತು ಕೇಳ್ತೀನಿ. ಏನ್ರಿ ಸರ? ಯಪ್ಪ ತಂದೆ, ಹೌದಾ? ಆ ಇವತ್ತಿನ ಪಾಂಡುರಂಗನ ಕಥೆ ಹೇಳಿದಿ. ಹೌದೌದು. ಆ ಎಷ್ಟೋ ಮಂದಿ ಹರಿಬ್ರಹ್ಮ ಪಾಂಡುರಂಗ ಅವನ ಭಜನಾದೊಳಗ ತಲ್ಲಿನ ಆದ್ರು. ಹೌದು. ಅಂತ ಒಂದು ಏನೊಂದು ಎಲ್ಲಾ ಉದಾಹರಣೆ ಹೊಡಿದು ಬೇಡ. ಆ ಒಂದು ಹೆಣ್ಣ ಮಗಳ ಹುಲ್ಲು ಗುಡಿಸಿ ಒಳಗ ಆ ರಾಜ್ಯ ಅಲ್ಲಿ ಒಂದು ಹೆಣ್ಣ ಮಗಳನ್ನ ಇಟ್ಟಿದ್ದ. ಹೌದು ಸಾವುಕಾರ. ದಿನನಿತ್ಯ ಸಾವುಕಾರಲ್ಲಿ ಹುಲ್ಲು ಗುಡಿಸೊಳಗೆ ಇಟ್ಟಿದ್ದ. ಮತ್ತ ಭಕ್ತ ಏನ ಮಾಡಿದಪ್ಪ ಅಂತ ಕೇಳಿದ್ರೆ ಬರೇ ಕೂತ್ರ ನಿತ್ರು ಕೂಡ ಪಾಂಡುರಂಗ ವಿಠಲ ಪಾಂಡುರಂಗ ವಿಠಲ 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 ಜ್ಞಾನ ಮಾಡ್ತಿದ್ದ. ಹೌದಾ? ಆ ಹೆಣ್ಣ ಮಗಳಿಗೆ ಒಂದಾನೊಂದು ದಿವಸ ಸಿಟ್ಟೆ ಬಂದು ಅವನ ಒಂದು ಭಕ್ತಿಯನ್ನು ನೋಡಲಕ್ಕಾಗಿ ಆಕಿ ಭಕ್ತಿ ಹಾಳು ಮಾಡಿರು ಅಂತೇಳಿ ಎಲ್ಲಾರಿಗೂ ಉದಾಹರಣೆ ಕೊಟ್ಟಾರೆ. ಎಲ್ಲಾರು ಹೌದನಗಟ್ಟ ಆಳೆ ತಗೊಂಡಿರಿ. ಹೌದಾ? ನಾನು ನಮ್ಮ ಅಪ್ಪನಿಗೆ ಏನ್ ಕೇಳ್ತೀನಿ ಅಂತ ಕೇಳಿದ್ರ ಏನ್ರಿ ಸರ? ಅಪ್ಪಾಜಿ ಇದೇನು ಶರಣರ ಹತ್ರೊಳಗ ಬರ್ತದೋ ಹೌದಾ? ಅಥವಾ ಏನು ದಾಸರ ಹತ್ರೊಳಗ ಬರ್ತದೋ ಹೌದು. ಅಥವಾ ಏನು ಸಂತರೊಳಗ ಬರ್ತತ್ರಿ? ಹೌದೌದು. ಇದು ನನಗೆ ಏನ್ ಹಿರಿಯರ ನೀನ ಹೇಳಿ ಕೊಟ್ಟದ ಪಾಠ ಏನಪ್ಪಾ ಅಂತ ಕೇಳಿದ್ರ ಏನ್ರಿ ಸರ? ಏನು ಪಾಂಡುರಂಗನ ಸರ್ವ ಸಾಹಿತ್ಯಗಳೆಲ್ಲ ಬಾರಿಸ್ತಾರಲ್ಲ, ಹೌದು. ಆ ಕೀರ್ತನ ಭಜನ ಏನಿ ಪಾಂಡುರಂಗನ ಭಕ್ತಿ ಒಳಗದಾರಲ್ಲ, ಹೌದಾ? ಇವ್ರಿಗೆಲ್ಲರಿಗೆ ಸಂತ್ರ ಅಂತ ಹೇಳ್ತಾರ ಮಹಾತ್ಮರು. ಹೌದೌದೌದೌದು. ಇವರಿಗೆ ಸಂತ ತುಕಾರಾಮ, ಸಂತ ತುಕಾರಾಮನ ಮಹಾತ್ಮರು, ಸಂತ ತುಕಾರಾಮನ ಭಕ್ತರು. ಇವರಿಗೆ ಸಂತರ ಅಂತ ಹೇಳಿ ನಾಮಕರಣ ಅದ. ಹೌದು. ಮತ್ತೆ ನೀವು ಹಿಡ್ದಿದ್ದಿ ಪಾಲ ಯಾವ್ದು ಅಪ್ಪಾಜಿ? ಯಾವ ಪಾಲು ಬೆಳೆಸಿರಿ? ಹೌದು. ಇರ್ಲಿ, ನನ್ನ ತಂದೆ ಯಾಕಪ್ಪ ಅಂತ ಕೇಳಿದ್ರೆ ತಂದಿ ಕೂಡ ನಾವು ವಾದ ಮಾಡುವಂತ ಸಣ್ಣ ಮಕ್ಕಳಿದ್ದೆವು. ಹೌದಾ? ಆದ್ರೂ ಕೂಡ ನನ್ನ ತಂದೆ ಯಾವ ಪಾಲು ಹಿಡಿದಿದ್ದ ಆ ಪಾಲಿಗೆ ಯಾಕೋ ಒಂದು ಫೋಕಸ್ ಕಡಿಮೆ ಬಿಟ್ಟು ಬೆಳಕ ಬೇರೆ ಕಡೆ ಬಿದ್ದದೈತ್ರಿ. ಬೆಳಕ ಏನಂತ ಬಿಟ್ರಪ್ಪ ಅಂತ ಕೇಳಿದ್ರ ಹೌದು. ಈ ಜಗತ್ತ ತಲೆ ಮ್ಯಾಲ
ಆ ಸಂತರ ಬಗ್ಗೆ ಹ್ಯಾಂಗ ಸಂತರ ಪಾಂಡುರಂಗ ಸಾಕ್ಷಾತ್ ಪಾಂಡುರಂಗ ಹ್ಯಾಂಗ ಅವ್ರಿಗೆ ಬೆಟ್ಟಿಗದ. ಹೌದಾ ಇವತ್ತು ನಿನ್ನೆ ಹ್ಯಾಂಗ ಇಟ್ಕೊಂಡವ್ ನನ್ನ ಗುಡ್ಲ ಸುಟ್ಟಲ್ಲ, ಹಂಗ ನಾನ್ ಇಟ್ಕೊಂಡವ್ ನಿನ್ನ ಗುಡ್ಲ ಸುಟ್ಟುಕೊಂಡ್ರ ಅಂದ್ರೆ ಇದು ಸಂತರ ಕೀರ್ತಿ ಏನಂತದು ಹೇಳ್ಯಾರ. ಹೌದು ನನ್ನ ಅಪ್ಪಾಜಿ ಹೇಳ್ಯಾವ್ರಂದ್ರ ಇದಕ್ಕೇನು ಒತ್ತಿ ಒತ್ತಿ ಉತ್ತರ ಕೊಡುವಂತ ಅವಶ್ಯಕತೆ ಇಲ್ಲ. ನನ್ನ ಅಬ್ಜೆಕ್ಷನ್ ಇಲ್ಲ. ಅದಕ್ಕೆ ಜಗತ್ತ ತಲೆ ಮೇಲೆ ನನಗ ಅಪ್ಪಾಜಿ ಅವರು ವಿಷಯ ಪ್ರಕಾರ ನಾ ಇವತ್ತು ಹ್ಯಾಂಗ ಪ್ರತಿಜ್ಞಾನೆ ಮಾಡ್ಬೇಕಂತ ಕೇಳಿದ್ರ, ಇದೇ ಒಂದು ಈಗಿನ ಕಲಿಯುಗದೊಳಗ ಗುಲ್ಬರ್ಗ ಇದೇ ಒಂದು ಸದ್ಯ ನಡೆದಾಡುವಂತ ದೇವರಾಗಿ ಹೋದ್ರು, ಇದೇ ಒಂದು ನಿಮ್ಮೆಲ್ಲರ ಮುಕ್ತಿ ಧಾಮ ಮಾಡಿರು. ಯಾವುದು? ಯಾರ್ರಿ ಸರ? ಇದೇ ಮುಗುಳು ಕೋಡ್ದು ಎಲ್ಲಾ ಲಿಂಗಮುತ್ಯ. ಹೌದಾ ಇದೇ ಒಂದು ಮುಗುಳು ಕೋಡ್ದು ಎಲ್ಲಾ ಲಿಂಗಮುತ್ಯ ಏನು ಮಾಡ್ರಿಪ್ಪ ಅಂತ ಕೇಳಿದ್ರ, ಏನು ಮಾಡಿದ್ರಿ ಸರ? ತಾಯಿ ತಂದೆಯವನಿಗೆ ಒಂದು ಲಗ್ನ ಮಾಡಿ ಜೀವನದ ಜಗತ್ತದಲ್ಲಿ ಮೇಲೆ ಹೌದು ಆ ಜೀವನ ಜೋಡೆಂಬ ಪಟ್ಟ ಕಟ್ಟಿರು. ಯಾರಿಗೆ? ಎಲ್ಲಾ ಲಿಂಗ ಮುತ್ಯ ಕೋಡಿ ಎಲ್ಲಾ ಲಿಂಗ ಜೀವನದ ಜೋಡ ಪಟ್ಟ ಕಟ್ಟರು. ಏನೋ ಒಂದು ಟೈಮ್ ಕೆಟ್ಟವರದಿಂದ ಮೊದಲನೇ ಹೆಂಡತಿ ತೀರಿಕೊಂಡಳು. ಯಾರು? ಎಲ್ಲಾ ಲಿಂಗನ ಮೊದಲೇ ಹೆಂಡತಿ ತೀರಿಕೊಂಡಳು. ಹೌದಾ ಅವಾಗ ಏನ್ ಮಾಡ್ತಾರ, ಊರ ಗ್ರಾಮಸ್ಥರು ಎಲ್ಲಾ ಹಿರಿಯರು ಬಂದು ಬಾಂಧವರು ಕೂಡಿ, ಅವ್ವ ಅಪ್ಪ ಕೂಡಿ, ತಾಯಿ ತಂದೆ ಕೂಡಿ ಎಲ್ಲಾನ ಹೌದು ಒಬ್ಬಕ್ಕಿ ತೀರಿಕೊಂಡ್ರೆ ಏನಾಯ್ತಪ್ಪ, ನಿನಗೆ ಇನ್ನೊಂದು ಲೋಕದೊಳಗ ಪಟ್ಟ ಕಟ್ಟುನು, ಹೌದು ನಿನಗ ಪ್ರಪಂಚ ಪಟ್ಟ ಕಟ್ಟುನು ಎಲ್ಲಾನ, ಹೌದಾ ನಿನಗ ಜೀವದ ಸಂಗಾತಿಯಾಗಿ ಜೀವದ ಮಡಿದಿನ ಇವತ್ತು ನಿನಗ ಇವತ್ತು ಕೈ ಹಿಡಿಸುನು ಅಂತ ಹೇಳಿ ಆ ಏನು ಮಾಡಿದ್ರ ಭೀಮಾನ್ ಅಂತ ಕೇಳಿದ್ರ, ಏನ್ರಿ ಸರ? ಎಲ್ಲರೂ ಅಪ್ಪನೇ ತಗೊಂಡು ಮತ್ತೊಂದು ಕನ್ಯಾ ಹುಡುಕಾಡಿ ಎಲ್ಲಾ ಲಿಂಗನ ಮದುವೆ ಮಾಡಿದ್ರು. ಹೌದು ಆ ಎರಡನೇ ಒಂದು ಮದುವೆ ಮಾಡಿದ್ರು. ಯಾರಿಗೆ? ಯಾರು? ಎಲ್ಲಾ ಲಿಂಗ ಮುತ್ಯಾಗರಿ. ಎಲ್ಲಾ ಲಿಂಗ ಮುತ್ಯಾಗ ಮದುವೆ ಮಾಡಿದ್ರು. ಹೌದು ಆ ಮದುವೆ ಮಾಡಿ ಎಷ್ಟೋ ಒಂದು ದೋಸ ಗಟ್ಟಿಸಿ ನಂತರ ಆ ಮಗುವಿನ ಆ ಎಲ್ಲಾ ಲಿಂಗನ ಮಡದಿಗೆ ಏನಾತಪ್ಪ ಅದಳ ಕೇಳಿದ್ರೆ ಗರ್ಭವತಿ ಆದಳು. ಹೌದು ಆ ಮಡದಿ ಗರ್ಭವತಿ ಆದಳು. ಹೌದಾ ಆ ಮಡದಿ ಗರ್ಭವತಿ ಬಳಕ ಎಲ್ಲಾ ಲಿಂಗನ ಜೀವನದೊಳಗೆ ಎಲ್ಲಾ ಲಿಂಗನ ಮನುಷ್ಯನೊಳಗೆ ಒಂದೇ ಒಂದು ಆಸೆ ಇತ್ತು, ಒಂದೇ ಒಂದು ಗುರಿ. ಹೌದಾ ಜೀವನದೊಳಗೆ ನಾನು ಒಬ್ಬ ಏನಾದ್ರೂ ಆಗಬೇಕು. ಹೌದಾ ಅವನಲ್ಲಿ ಏನಂತ ಅದು ಸಾಮರ್ಥ್ಯ ಇತ್ತಪ್ಪ ಅಂತ ಕೇಳಿದ್ರ, ಈ ಏನ್ರಿಪ್ಪ? ಜಗತ್ತಲ್ಲಿ ಮೇಲೆ ಕುಸ್ತಿ ಆಡ್ಬೇಕು. ಹೌದಾ ನಾನು ಕುಸ್ತಿ ಆಡಬೇಕು, ಕುಸ್ತಿ ಪೈಲವಾನ್ ಆಗ್ಬೇಕಂತೇಳಿ ಎಲ್ಲಾ ಲಿಂಗ ಮನಸ್ಸಿನೊಳಗೆ ಸಂಕಲ್ಪ ಮಾಡಿದ್ದ. ಅವಾಗ ಒಂದು ದಿವಸ ಕುಸ್ತಿ ಇದ್ದು ಎಲ್ಲಿ? ಇಂಡಿ ತಾಲೂಕ ಕ್ಯಾಡಿಗಿ. ಇದೇ ಒಂದು ಇಂಡಿಯಾ ತಾಲೂಕ ಕ್ಯಾಡಿಗೆ ಒಳಗೆ ಕುಸ್ತಿದ್ದು. ಹೌದು ಎಲ್ಲಾ ಲಿಂಗ ತಾಯಿ ತಂದೆಯವರಿಗೆ ಪಾದಿಗೆ ನಮಸ್ಕಾರ ಮಾಡಿ ಕೇಳ್ತಾನ, ಹೌದಾ ಯವ್ವ ತಂದೆ ನನಗೆ ಅಪ್ಪನಿಗೆ ಕೊಡ್ರಿ. ಹೌದು ನಾ ಇವತ್ತು ಇಂಡಿ ತಾಲೂಕು ಕ್ಯಾದಿಗೆ ಒಳಗ ಕುಸ್ತಿ ಅವ, ನಾ ಇವತ್ತು ಕುಸ್ತಿಗೆ ಹೋಗಬೇಕು. ಹೌದಾ ನಿಮ್ ಅಂತ ಕೃಪೆ ತಾಯಿ ತಂದೆ ಆಶೀರ್ವಾದ ನನ್ನ ಮೇಲೆ ನೀಡ್ರಿ ಅಂತೇಳಿ ಎಲ್ಲಾ ಲಿಂಗ ತಾಯಿ ತಂದೆ ಪಾದಿಗೆ ಬೇಡ್ತಾನ. ಅವಾಗ ತಾಯಿ ಹೇಳ್ತಾಳೆ ಎಲ್ಲಾ ಲಿಂಗಗ, ಬ್ಯಾಡೋ ಮಗನ ಹೋಗಬೇಡ, ಬ್ಯಾಡೋ ಎಲ್ಲಾನ ನಿನ್ನ ಚೊಚ್ಚಲ ಇವತ್ತ ನಿನ್ನ ಹೆಂಡತಿ ಚೊಚ್ಚಲ ಗರ್ಭವಂತಿದಾಳ. ಹೌದು ಇವಾಗ ತುಂಬಿದ ಹೆಣ್ಮಗಳಿಗೆ ತುಂಬಿದ ದಿನದಾಗದಾಳ. ಹಾ ಆ ಹೆಣ್ಣು ಮಗಳ ಗರ್ಭವತಿದಾಳ. ಹೆಣ್ಣು ಮಗಳು ಬಿಟ್ಟು ನೀ ಎಲ್ಲಿ ಹೋಗಬೇಡಪ್ಪ. ಇವತ್ತ ನಾವು ಹೆಣ್ಣು ಮಗಳಿಗೆ ಹೆಚ್ಚ ಕಡಿಮೆ ದವಾಖಾನಿಗೆ ಆಗ್ಲಿ ಎಲ್ಲಾದ್ರೂ ಒಯ್ದ್ರ ಗರ್ಭವತಿದಾಳ, ಆಕಿನ ಬಿಟ್ಟು ನೀ ಎಲ್ಲಿ ಹೋಗ್ಬೇಡೋ ಎಲ್ಲನ್ನ ಎಲ್ಲಿ ಹೋಗ್ಬೇಡ ಅಂತೇಳಿ ತಾಯಿ ತಂದಿ ಆ ಎಲ್ಲನಿಗೆ ಕೂಗಿ ಹೇಳ್ತಾರ. ಹೌದು ಎಲ್ಲಾನ ಹೇಳ್ತಾನ ತಾಯಿ ತಂದಿಗೆ, ಏನತ್ತ? ತಾಯಿ ನನ್ನ ಒಳಗಿರದ ಸಂಕಲ್ಪ ಕುಸ್ತಿ ಆಡ ಬರಬೇಕು. ಆ ಕುಸ್ತಿಯಾಗ ನಾನು ಇವತ್ತು ಗೆದ್ದ ಬರಬೇಕು ಅನ್ನೋದು ಒಂದೇ ನನ್ನ ಸಂಕಲ್ಪ ಐತಿ. ಮಣಿ ಗುರುವಿನ ಆಶೀರ್ವಾದ ಇರ್ತದ. ಆ ಮಣಿ ದೇವರ ಆಶೀರ್ವಾದ ಇರ್ತದ, ತಾಯಿ ತಂದಿ ನಿಮ್ಮ ಆಶೀರ್ವಾದ ಇರ್ತದ. ಹೌದು ಮಡದಿಗೆ ಏನೇನು ಆಗುದಿಲ್ಲ, ನಾ ಕುಸ್ತಿ ಆಡಿ ಬರ್ತಾನ ಅಂತ ಹೇಳಿ ತಾಯಿ ತಂದಿ ಮಾತನ್ನು ಮೀರಿ ಎಲ್ಲಿಗೆ ಹೋಗ್ತಾನ ಅಂತ ಕೇಳಿದ್ರ, ಕ್ಯಾಡ್ಗಿ ಕುಸ್ತಿಗೆ ಹೋಗ್ತಾನ್ರಿ ಇಂಡಿ ತಾಲೂಕ. ಕುಸ್ತಿಗೆ ಹೋಗ್ತಾನ ಎಲ್ಲಾ ಲಿಂಗ. ಹೌದು ಮಡದಿ ನಮ್ಮ ಮನಿ ಒಳಗೆ ಬಿಟ್ಟು ಹೋಗ್ತಾನ. ಹೌದೌದು ಅಲ್ಲಿ ಒಳ್ಳೆ ಅರ್ಬತ್ತದಿಂದ ಎಲ್ಲಾ ಲಿಂಗ ಕುಸ್ತಿ ಆಡ್ಲಕ್ಕ ಚಾಲೋ ಮಾಡ್ತಾನ. ಹೌದು ಆ ಕುಸ್ತಿ ಫಳಿ ಒಳಗೆ ಏನಾಗ್ತದಪ್ಪ ಅಂತ ಕೇಳಿದ್ರೆ, ಎಷ್ಟೊಂದು ಸಲಾಪುರದ ಕುಸ್ತಿ ಪೈಲ್ವಾನ್ರು ಬಂದ್ರೆ ಅತ್ನಿ ಬಂಧುಗಳೇ. ಹೌದೌದು ಹಾಗೇನೆ ಫೇಮಸ್. ಆಗಿನ ಒಳ್ಳೆ ಒಳ್ಳೆ ತಿಂಡಿ ಗಡಿಗಳು ಬಂದಿದ್ದು. ಯಾವ ಕುಸ್ತಿ ಗಡಿಗಳು ಬಂದಿದ್ದು. ಹೌದು ಆ ತಿಂಡಿ ಪೈಲ್ವಾನ್ರು ಕೂಡ ನನ್ನಪ್ಪ ಎಲ್ಲಾ ಲಿಂಗ ಗುರುವಿನ ಸ್ತೋತ್ರ ಮಾಡಿ ಹೌದು ಕುಸ್ತಿ ಆಡಿದ ಎಲ್ಲಾ ತ್ರೋಗ ಕುಸ್ತಿಯಾಗ ಮೊದಲೇನೆ ಜಯಶಾಲಿ ಆದ. ಯಾರು? ಎಲ್ಲಾ ಲಿಂಗ ಮುತ್ಯ, ಕನ್ಯಾಮರಿಗೆ ಎಲ್ಲಾ ಲಿಂಗ ಮುತ್ಯ, ಎಲ್ಲಾ ಲಿಂಗ ಮತ್ತೆ ಎಲ್ಲರ ತ್ರೋಗ ಜಯಶಾಲಿ ಆದ. ಹೌದು ಊರ ಮಂದಿ ಮನಸ್ಸಿಗೆ ಅತಿ ಆನಂದ ಬರ್ತಾರಾದ್ರು. ಹೌದಾ ಎಲ್ಲಾನ ಹೌದು ಇವತ್ತು ನಮ್ಮ ಕೀರ್ತಿ ಇವತ್ತು ಮುಗುಲ್ ಎತ್ತರ ಮುಟ್ಟಿಸಿದು. ಎಲ್ಲಣ್ಣ ನಿನ್ನ ಜೈಶಾಲಿ ಆಗಿದೆ ಕುಸ್ತಿ ಒಳಗೆ. ಎಂತಿಂತ ದೊಡ್ಡ ದೊಡ್ಡ ಗಡಿಯೆಲ್ಲ ನೀ ಸೋಲ್ಸಿದೆ ಅಂತ ಬಳಕ ಇವತ್ತು ನಿನಗೆ ಹಿಂಗ ಸನ್ಮಾನ ಆಗಬಾರದು. ಹೌದಾ 101 ಎತ್ತಿನ ಗಾಡಿ ಹೂಡಿ ಹೌದಾ ನಿನ್ನ ಊರೆಲ್ಲ ಮೆರವಣಿಗೆ ಆಗಿ ಬರಬೇಕು. ಎಲ್ಲನ್ನ ಹೌದೌದು ಎಲ್ಲಾ ನೀ ಸಂಚಾರ ಮಾಡಿ ಬರ್ಬೇಕು. ಊರೆಲ್ಲ ನಿನ್ನ ವೈಭವದಿಂದ ಮೆರವಣಿಗೆ ಆಗ್ಬೇಕಂತೇಳಿ ಊರ ಮಂದಿ ಸಂಕಲ್ಪ ತೊಟ್ರು. ಆತ್ಮೀಯ ಬಂಧುಗಳೇ, ಹೌದು ಅಲ್ಲಿ ಊರ ಮಂದಿ ಸಂಕಲ್ಪ ತೊಟ್ರು. ಎಲ್ಲಿ?
ಕ್ಯಾಡಿಗೆ ಒಳಗ ಕ್ಯಾಡಿಗೆ ಒಳಗ ಸಂಕಲ್ಪ ತೊಟ್ರು. ಅವಾಗ ಅಲ್ಲಿ ಮೆರವಣಿಗೆ ಚಾಲು ಆಯ್ತು. ಹೌದು. ಇಲ್ಲಿ ಮಡದಿ ಯಾರು ಆ ಒಂದು ಎಲ್ಲಾ ಲಿಂಗನ ಮಡದಿ ಚೊಚ್ಚಲ ಗರ್ಭವತಿದ್ಳು. ಹೌದು. ಇಲ್ಲಿ ಹೊಟ್ಟಿ ಒಳಗ ಕೂಸು ಉಲಕಲಾಕ ಹತ್ತಿತ್ತು. ಹೌದಾ. ಎಲ್ಲಾ ಲಿಂಗನ ಮಗು ಉಲಕಲಾಕ ಹತ್ತಿತ್ತು. ಅವಾಗ ದುಃಖ ಮಾಡ್ತಾಳ ಸತಿದೇವಿ. ದುಃಖ ಹೌದು. ಮಾಡಿ ಎಷ್ಟು 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 ಒದ್ದಾಡಿದ್ರು ಕೂಡ ಆ ಏನು ಒದ್ದಾಡಿದ ಫಲ ಆಗುದಿಲ್ಲ. ಆ ಮಡದಿ ಅಲ್ಲಿ ಎಲ್ಲಾ ಲಿಂಗದ 101 ಗಾಡಿ ಒಳಗೆ ಎಲ್ಲಾ ಲಿಂಗನ ಮೆರವಣಿಗೆ ಅಲ್ಲಿ ನಡೆದಿತ್ತು. ಇಲ್ಲಿ ಮಡದಿ ಒಳ ದುಃಖಿನ ಸಂಕಟದೊಳಗ ಸಾವಿನ ಸಂಕಟದೊಳಗ ಹೋರಾಡಕತ್ತಳು. ಅವಾಗ ಎಲ್ಲಾ ಲಿಂಗನ ತಾಯಿ ಹೇಳ್ತಾಳ, ಹೌದು ಏನಪ್ಪ, ತಾಳ್ಕೊರವ್ವ ತಾಳ್ಕೊ ಅಂತ ಹೇಳಿ ಹಂಗೆ ಮುಂದೆ ತರ್ತಾರ. ಆ ದೇವರದು ಏನೋ ಒಂದು ಕೆಟ್ಟ ಅಂತ ಕೃಪೆದಿಂದ ಆಶೀರ್ವಾದದಿಂದ ಆಗ್ಲಿಲ್ಲ. ಆ ಏನಾತು ಎಲ್ಲಾ ಲಿಂಗನ ತಾಯಿ ಏನಿದ್ದಳಲ್ಲ ಮನೆಯೊಳಗ, ಇನ್ನೊಂದು ಸ್ವಲ್ಪ ಸಮಾಧಾನ ತಗೋ ಅಂತೇಳಿ ಸುಶಿಗೆ ಮಾಯದಿಂದ ಹೇಳ್ತಾಳ. ಹೌದು. ಕೂಡ ಹೊಟ್ಟಿ ಒಳಗಿನ ಸಂಕಟ ತಾಳಲಾರದೆ ಎಲ್ಲಾ ಲಿಂಗನ ಮಡದಿ ಎರಡನೇ ಮಡದಿ ಕೂಡ ಪ್ರಾಣ ಬಿಟ್ಟು ಬಿಡ್ತಾಳ. ಆತ್ಮೀಯ ಬಂಧುಗಳೇ, ಪ್ರಾಣ ಬಿಟ್ಟು ಬಿಡ್ತಾಳ. ಹೌದು. ಪ್ರಾಣ ಬಿಟ್ಟ ತಕ್ಷಣನೇ ಅಲ್ಲಿ ಎಲ್ಲಿ ಎಲ್ಲಾ ಲಿಂಗನ ಮೆರವಣಿಗೆ ಎಲ್ಲಿ ನಡೆದತ್ತಲ್ಲ ಅಲ್ಲಿಗೆ ಹೋಗಿ ಆಳ ಮಕ್ಕಳು ತಿಳಿಸ್ತಾರೆ, ಎಲ್ಲನ ಹೌದು, ನೀ ಒಳ್ಳೆ ವೈಭವದಿಂದ ನೀ ಕುಸ್ತಿ ಗೆದ್ದಿನಂತೇಳಿ ಬೆಳ್ಳಿ ಕಡೆ ನಿನ್ನ ಕೈಯೊಳಗೆ ಹಾಕೊಂಡ, ನೀ ಈ ವೈಭವದಿಂದ ನೀನ್ 101 ಕುದುರೆ ಎತ್ತಿನ ಗಡಿಯಾಗಿ ನಿನ್ನ ಮೆರವಣಿಗೆ ತಕ್ಕೊಳತಿ. ಖರೆ ನಿನ್ನ ಆಗಿರುವಂತ ನಿನ್ನ ಹೆಂಡತಿ ಕೊನೆ ಜಾತ್ರೆ ಮುಗಿಸಿ ಹೊಂಟಾಳ. ಅಲ್ಲಿ ಹಾಕಿದ ಜಾತ್ರೆ ನಡೆದದು ಎಲ್ಲ. ಎಂತಾದ ನೀ ಎಂತ ಮೆರವಣಿಗೆ ತಕೊಳತಿ ನಡಿ ಅಂದ. ಎಲ್ಲಾನಾಗ ಏನಾತ ನೋಡ್ರಿ ಆತ್ಮೀಯ ಹೋದಳೆ, ಹಗಲು ಬಾರದಾಗ ಮುಗುಲ್ ಹರಿದ ಮೈ ಮೇಲೆ ಬಿದ್ದಂಗ ಆಗ್ತದ. ಎಲ್ಲಾನಗ ಒಟ್ಟಾನ ಕಳ ಕಿತ್ತ ಹೊರಗೆ ಬಂದಂಗ ಆಗ್ತದ. ದುಃಖ ಮಾಡ್ತಾನ, ಓಡೋಡುತ್ತಾ ಬರ್ತಾನ. ಅಂಗಳದೊಳಗೆ ಹಾಕಿ ತಾಯಿ ಏನು ಮಾಡಿಳು, ಎಲ್ಲಾ ಲಿಂಗನ ಹೆಂಡತಿನ ಕಣ್ಣೀರು ಹೊಳೆ ಹರಿಸ್ಕೊತ ಬೋರ್ಯಾಡಿ ದುಃಖ ಮಾಡಿ ಎಲ್ಲ ಕತ್ತಿಳು. ಊರ ಜನ ಎಲ್ಲ ನಿತ್ತು ನೋಡಿ ಅಳ್ತಿದ್ರು. ಹೌದು. ಅವಾಗ ಎಲ್ಲಾನಗತ್ತಾರ, ಎಲ್ಲಣ್ಣ ಇನ್ನು ಏನು ಮಾಡಿ ಫಲ ಇಲ್ಲಪ್ಪ, ನಿಂದ ಎಲ್ಲ ಅಂತ್ಯ ಸಂಸ್ಕಾರ ಮಾಡ್ಬೇಕಾಗೈತೆ. ಮುಗಿದು ಹೋಯ್ತು ನಿನ್ನ ಹೆಂಡತಿ ಜಾತ್ರೆ. ಹೌದು, ಮನೆ ಜಾತ್ರೆ ಆಯ್ತು. ಹಾಕಿದ ಇನ್ನು ಮುಗಿದು ಹೋಯ್ತು, ಇನ್ನು ಮಶಾನ ಭೂಮಿ ಹೋಗಿ ಏನಾಕಿನ ಅಂತ ಸಂಸ್ಕಾರ ಮಾಡ್ಬೇಕಂತ ಹೇಳಿ ಊರ್ ಜನ ಎಲ್ಲಾ ಮಾತಾಡಿಕೊಂಡು ಏನು ಮಾಡ್ತಾರಪ್ಪ ಅಂತ ಕೇಳಿದ್ರ, ಏನು ಮಾಡ್ತಾರಿ ಸರ, ಗರ್ಭವತಿ ಇರುವಂತ ಎಲ್ಲಾ ಲಿಂಗನ ಹೆಂಡತಿನನ್ನು ತಗೊಂಡು ಅಂತ ಸಂಸ್ಕಾರ ಮಾಡ್ಲಕ್ಕ ಹೋಯ್ತಾರ. ಹೌದು. ಅಂತ ಸಂಸ್ಕಾರ ಮಾಡುವಳಕ ಅವಾಗ ಎಲ್ಲಾ ವ್ಯವಸ್ಥಿತಿಯನ್ನ ಮಾಡಿ ಆ ಶರಣದೊಳಗೆ ಹಾಕಿರುವಂತ ಕಟ್ಟಿಗೆ ಒಳಗೆ ಶರಣದೊಳಗೆ ಹಾಕ್ತಾರ. ಯಾರು? ಎಲ್ಲಾ ಲಿಂಗನ ಮಡದಿನ ಹಾಕ್ತಾರ. ಎಲ್ಲಾ ಲಿಂಗಗೆ ಒದರ್ತಾರ. ಬಾ ಎಲ್ಲ ನಿನ್ನ ಕೊನೆ ಜಾತ್ರೆ ತಿಕ್ಕೊಳ್ಳಿ ಇಡು ಅಂತ ಹೇಳಿದಾಗ ಎಲ್ಲಾ ಲಿಂಗ ದುಃಖ ಮಾಡಿ ಹೋಗ್ತಾನ. ಹೌದು. ಕೊಳ್ಳಿ ಇಡ್ಬೇಕಂತೇಳಿ ಸಂಕಲ್ಪ ಮಾಡಿ ಕಣ್ಣೀರು ಒಳೆ ಹರಿಸ್ತಾನ. ಭಗವಂತ, ಈ ಲೋಕದಾಗ ಮದುವೆ ಅನ್ನೋದು ಬ್ಯಾಡ, ಜೀವನ ಅನ್ನೋದು ಪಟ್ಟ ಬ್ಯಾಡ ಅಂದ್ರೆ ನನ್ನ ತಾಯಿ ತಂದೆ ಕೇಳಿಲ್ಲ. ಕೊನೆಗೆ ನನಗೆ ಕೊಟ್ಟಿ ಅಂತ ಪಟ್ಟ, ಕೊನೆಗೆ ನನಗೆ ತಂದಿಟ್ಟೇನಪ್ಪ ಇಂತ ಗಂಟ ಅಂತೇಳಿ ಎಲ್ಲಾ ಲಿಂಗ ಮನಸ್ಸಿನೊಳಗೆ ದುಃಖ ಮಾಡಿ ಕೊರಗತಾನ. ಮರಿಗೆ ಏನ ಕೊಳ್ಳಿತ್ತು ಅಂದ ಮಡದಿ ಅಂತ್ಯ ಸಂಸ್ಕಾರಕ್ಕೆ ಮಾಡಿಬಿಡ್ತಾನ. ಮಾಡಿ ಕಿಶಿಂದ ಹಿಂದೆ ಬಂದ ಸರದ ಎಲ್ಲಾ ಲಿಂಗ ತನ್ನ ಗುರುವಿನ ಜ್ಞಾನದೊಳಗೆ ನಿಂತು ಬಿಡ್ತಾನ. ಧನ ಉರಿ ಹತ್ತಿರ್ತದ. ಅವಾಗ ಎಲ್ಲಾ ಲಿಂಗನ ಮಡದಿಯಾಗಿರುವಂತ ಗರ್ಭವತಿ ಇರ್ತಾಳ. ಆ ಗರ್ಭವತಿ ಒಳಗಿನ ಗರ್ಭಿನ ಒಳಗೆ ಹೊಟ್ಟಿ ಒಳಗಿರುವಂತ ಪಿಂಡ ಕೂಸ ಯಾರ ಪಾದ ಮೇಲೆ ಬೀಳೋದಿಲ್ಲ. ಅದು ಪಟ್ ಅಂತೇಳಿ ಸಿಡಿದು ನೆರಿ ಹರಿದಾರ. ಯಾರು ಪಾದ ಮೇಳುವುದಿಲ್ಲ. ಬಂದು ಎಲ್ಲಿ ಯಾರ ಪಾದ ಮೇಲೆ ಬಿತ್ತಪ್ಪ ಅಂತ ಕೇಳಿದ್ರ ಎಲ್ಲಾ ಲಿಂಗ ಮುತ್ತನ ಪಾದ ಮೇಲೆ ಬೀಳತ್ತದ. ಎಲ್ಲಾ ಲಿಂಗನ ಪಾದ ಮೇಲೆ ಬೀಳ್ತದ. ಎಲ್ಲಾ ಲಿಂಗನ ಪಾದ ಮೇಲೆ ಬಿದ್ದ ತಕ್ಷಣ ಎಲ್ಲಾ ಲಿಂಗ ನೋಡ್ತಾನ. ಹೌದು. ಭಗವಂತ ಎಂತ ಯಾಳೆ ತಂದೆ ಓ ಜಗತ್ತ ತಲೆ ಮೇಲ ಒಂದ ಬಿಟ್ಟು 2 ಹೆಂಡ್ರನ್ನ ನನಗೆ ಕಟ್ಟಿರು. ಹೌದು. ಲೋಕದ ಪ್ರಪಂಚ ಪಟ್ಟು ನನಗೆ ಕಟ್ಟಿರು. ಆದ್ರೂ ಕೂಡ ನನ್ನ ದಂಡಿ ಸೇರ್ಲಿಲ್ಲಲ್ಲ. ಪ್ರಪಂಚದೊಳಗೆ ಸುಖ ಇಲ್ಲೋ ಪರಮಾತ್ಮ. ಹೌದು. ಒಂದ್ ಬಿಟ್ಟು 2 ಹೆಂಡ್ರ ಆದ್ರೂ ಕೂಡ ನನಗೆ ಯಾರು ಒಂದು ಹೆಂಡತಿ ನನ್ನ ಜೋಡಾಗಿ ಬಂದಿಲ್ಲ ಅಂದ್ರೆ ನೀ ಯಾರು ಜೋಡಾಗಿ ಬರತ್ತೇಳ. ಅದು ಏನು ಪಾದ ಮೇಲೆ ಬಿದ್ದಿತ್ತಲ್ಲ ಪಿಂಡ, ಖುಷಿನ ತಗೊಂಡು ಅದೇ ಒಂದು ಅಗ್ನಿ ಒಳಗೆ ಹೋಗುದ ಮತ್ತೆ ಕೂಸಿನ ಸುಡ್ಲಾಕತ್ತ. ಎಲ್ಲಾ ಕೂಸು ತಾಯಿ ಎಲ್ಲ ಸುಟ್ಟು ಹೊಡ್ತಾರ. ಅವಾಗ ಏನ ಮಾಡ್ತಾನೆ ಎಲ್ಲಾ ಲಿಂಗತೆ ಕೇಳಿದ್ರ ಹುಟ್ಟಿರುವಂತ ಅರಿಬೇನು ಎಲ್ಲಾ ಕಳೆದು ಹೋಗುದು, ಹುಟ್ಟಿರುವಂತ ಅರಿಬೇನು ಎಲ್ಲ ಬಿಚ್ಚಿ ಹೋಗುದು. ಈ ಜೀವನದೊಳಗೆ ಏನಿಲ್ಲ, ಜೀವನದೊಳಗೆ ಏನೇನು ಇಲ್ಲ, ಎಲ್ಲ ನೀರಿ ಮೇಲೆ ಗುಳ್ಳೆತ್ತ ತಿಳ್ಕೊಂಡು ಏನದೇ ಒಂದು ಮಡದಿ ಮತ್ತು ಮಗನ ಏನಿರ್ತೈತೆಲ್ಲ ಸುಟ್ಟ ಭಸ್ಮ ಆಗಿರುವಂತ ಭಸ್ಮ ಆ ಬೂದಿವನ್ನು ತೆಗೆದುಕೊಂಡು ಎಲ್ಲಾ ಲಿಂಗ ತನ್ನ ಮೈ ಮೇಲೆಲ್ಲ ಹಚ್ಚಿಕೊಂಡು ಆತ್ಮೀಯ ಬಂಧುಗಳೇ ಜಗತ್ತ ತಲೆ ಮೇಲೆ ಹೆಂಗ ಕೀರ್ತಿ ಮಾಡ್ರಿ ನೋಡ್ರಿ. ಸುಳ್ಳಿನ ಸಂಸಾರದಾಗ ಸುಖ ಇಲ್ಲ ತಮ್ಮ, ಮಾಡಲಕತ್ತಿ ಮಾಯ ಪ್ರಪಂಚ ತಿಳ್ಕೊಂಡು ಈ ಪ್ರಪಂಚದೊಳಗೆ ಏನೇನು ಸುಖ ಇಲ್ಲ ಅಂತೇಳಿ ಯಾವಾಗ ಎಲ್ಲಾ ಲಿಂಗ ಮೈ ಮೇಲೆ ಭಸ್ಮ ಧರಿಸಿಕೊಂಡ. ಕರ್ನಾಟಕ ಮಹಾರಾಷ್ಟ್ರ ತುಂಬಾ ಜಗತ್ತ ತಲೆ ಮೇಲೆ ಯಾವಾಗ ಎಲ್ಲಾ ಲಿಂಗ ಸಂತರವಾಗಿ ತಿರುಗಿಲಾಕತ್ರು. ಹಳ್ಳಿಗೆ ಎಟ್ಟೋ ಎಲ್ಲ
ಎಲ್ಲಾ ಲಿಂಗನ ಮಠ ಬೆಳೆದಾವ ಆತ್ಮೀಯ ಬಂಧುಗಳು. ಹೌದೌದೌದು. ಸಾವಿರ ಮಠಗ ಎಲ್ಲಾ ಲಿಂಗನ ಬೆಳೆದಾವ. ಮುಗುಳ ಕೋಡದಾಗಿದೆ ಮಶಾನ ಭೂಮಿ ಒಳಗೆ ಬಂದು ನನ್ನಪ್ಪ ಎಲ್ಲಾ ಲಿಂಗ ಆ ಒಂದು ಮಠ ಗಳಿಸಿದ ಆತ್ಮೀಯ ಬಂಧುಗಳು. ಇಂತ ಮುಕ್ತಿಯ ಸ್ಥಾನ ಮಾಡಿದ ಮುಗುಳ ಕೋಡ ಗ್ರಾಮ ಮುಕ್ತಿಯ ಧಾಮ ಮಾಡಿದ ಯಾರಿಂದ? ಇಂಥ ಸಂತರದಿಂದ. ಜೀವನದೊಳಗೆ ಏನಿಲ್ಲ ತಾಳೆ ಯಾವಾಗ ಅವಾಗ ಏನು ತ್ಯಾಗ ಮಾಡಿದಲ್ಲ, ಹೌದು, ಮೈ ಮೇಲೆ ಏನು ಭಸ್ಮ ತೊಟ್ಟು ಇಲ್ಲಿ ಬಂದಲ್ಲ ಮುಗುಳ ಕೋಡ ಗ್ರಾಮದೊಳಗ ಇದೇ ಒಂದು ಮುಕ್ತಿ ಧಾಮ ಮಾಡಿದ ಆತ್ಮೀಯ ಬಂಧುಗಳು. ಇಂಥ ಶರಣರೊಳಗ ತಾಕತ್ತೈತನಂತ ಮಾತೇನು ಹೇಳ್ತಾ. ಹೌದು. ಅದಕ್ಕೆ ಇವತ್ತಿನ ದಿವಸಿಗೆ ಏನಾಗಿದೆ ಸರ, ನನ್ನ ಸರಿಜೋಡಿ ಕಲಾವಿದರಂತ ನನ್ನ ತಂದೆಯವರು ಒಂದೆರಡು ವಿಷಯ ಕೇಳಿದ್ರು. ಹೌದು. ಏನು ವಿಷಯ ಕೇಳಿದ್ರೆ ಭೀಮಾನ್ ಅಂತ ಕೇಳಿದ್ರ, ಏನ್ರಿ ಸರ, ಈ ಒಂದು ಹಣೆಯ ಮೇಲೆ ಧರಿಸುವಂತ ಗಂಡಸ ಮಕ್ಕಳಿಗೆ, ಹೌದು, ಹಣಿ ಮೇಲೆ ಧರಿಸುವಂತ ಗಂಡಸ ಮಕ್ಕಳಿಗೆ 3 ಬಟ್ಟೆ ಬತ್ತಿ ಧರಿಸ್ತಾರ. ಹೌದಾ, ಆದ್ರೆ ಹೆಣ್ಣ ಮಕ್ಕಳಿಗೆ ಯಾಕೆ 2 ಬಟ್ಟೆ ಧರಿಸ್ತಾರ ಅಂತೇಳಿ ವಿಷಯ ಕೇಳ್ಯಾರ. ಹೌದ್ರಿ ಸರ. ಆ 3 ಬಟ್ಟೆನೇ ವಿಷಯ. 3 ಬಟ್ಟಿನ ಒಂದು ಏನಾದ್ರ ಗುರು ಚಿಹ್ನೆ ಅಂತ ಕೇಳಿದ್ರ ಅದಕ್ಕ ಹೆಂಗಪ್ಪ ಅಂತ ಕೇಳಿದ್ರ ಸರ, ಅವು ಯಾವ್ಯಾವ ಚಿಹ್ನೆ ಅಂತ ಕೇಳಿದ್ರೆ ಭೀಮಣ್ಣ, ಯಾವ್ಯಾವ್ರಿ ಸರ? ಆ ಮೇನವಾಗಿ ನಮಗ ಒಂದು 2 ಹೆಣ್ಣು ಮಕ್ಕಳದು ವಿಷಯ ಹ್ಯಾಂಗಾಗದಪ್ಪ ಅಂತ ಕೇಳಿದ್ರ, ಇದು ಗಂಡ ಹೆಂಡತಿ ಸಂಕೇತ ರೀ ಸರ. ಇದು ಕೂಡಿರುವುದು ಹೆಣ್ಣು ಮಕ್ಕಳು 2 ಬಟ್ಟೆ ಹಚ್ಕೊಳ್ಳೋದು ಗಂಡ ಹೆಂಡತಿ ಕೂಡಿರುವಂತ ಸಂಕೇತ. ಜೀವನದೊಳಗೆ ಜೊತೆಯಾಗಿರುವುದೇ ಒಂದು 2ನೇ ಇದು ಏನು ವಿಭೂತಿ ಇದಲ್ಲ, ಇದೇ ಒಂದು ಸಂಕೇತ. ಹೌದು. ಆ 3ನೇದು ಸಂಕೇತ ಯಾವ್ದಪ್ಪ ಆದ್ರ ವೇದಗಳನ್ನ ಸೂಚನೆ ಮಾಡ್ತದ್ರಿಪ್ಪ. ಯಾವಪ್ಪ ಅಂತ ಕೇಳಿದ್ರ ಋಗ್ವೇದ, ಯಜುರ್ವೇದ, ಸಾಮವೇದ. ಇವಕ್ಕೆ ಯಾಕೆ ಅನ್ಬೇಕಾಯ್ತಪ್ಪ ಅಂತ ಕೇಳಿದ್ರೆ ಇವ ಶ್ರೇಷ್ಠ ಇರುವುದಕ್ಕಾಗಿ. ಹೌದು. ಇವು 3 ಬಟ್ಟೆ ಗಂಡಸ ಮಕ್ಕಳು ಧರಿಸುವಂತ ಇವತ್ತಿನೊಳಗೆ ಇಂಥ ಚಿನ್ನದ ಅಂತ ಆತ್ಮವಿಶ್ವಾಸದ ಮಾತನ್ನು ಹೇಳಿ, ಅದಕ್ಕೆ ನನ್ನ ತಂದಿ ಯಾಕಪ್ಪ ಅಂತ ಕೇಳಿದ್ರ, ಹೌದಾ, ಇವತ್ತ ತಂದಿದ ಒಂದು ಹ್ಯಾಂಗ ಅಂತ ಕೇಳಿದ್ರ ಅಮೃತದ ಕೊಡ ಅದ, ನಮ್ಮದೊಂದು ರಬ್ಬಲ್ ಚೆರಿಗಿದ್ದಂಗ ಅದ. ಎಟ್ಟು ಬರ್ತದ ಅಡ್ ತಗೊಂಡೇ ಬಿಡಮ್ಮ. ಇದು ಚೆರಿಗಾಗಿ ಎಟ್ಟು ಹಿಡ್ದಟ್ ಇಟ್ಟೆ ತುಸು ಅದ, ಅಮೃತದ ಕೊಡ ಅದ. ಹೌದು. ಅಟ್ಟ ಜ್ಞಾನ ನಮಗೆ ಇನ್ನೂ ಸುಟ್ಟಿಲ್ಲ ಆತ್ಮೀಯ ಬಂಧುಗಳು. ಅದರ ಕೂಡ ಇವತ್ತಿನ ದಿವಸಿಗೆ ಅದು ಹುಲಿ ಅದ, ನಮ್ದು ಇಲಿ ಅದ ಸರ. ಆ ಇಲಿ ಕೂಡ ಇವತ್ತಿನ ದಿವಸಿಗೆ ಹೌದು. ಆ ಎಷ್ಟರ ಮಟ್ಟಿಗೆ ನನಗೆ ಭಗವಂತ ಬುದ್ಧಿ ಕೊಟ್ಟನ ಅಷ್ಟರ ಮಟ್ಟಿಗೆ ಗುರುವಿನಲ್ಲಿ ಮಾತಾಡುವಂತ ವಿಷಯದ ಆತ್ಮೀಯ ಬಂಧುಗಳೇ. ಇನ್ನೊಂದಾದ್ ನೋಡ್ರಿ ಸರ, ಯಾವ್ದ್ರಿ? ಚಿಕ್ಕೈ ಮುತ್ಯ ಅಂದು. ಹಾ ಹೇಳಿದ್ರು. ಹೌದು. ಇದು ಸಿದ್ಧರಿಗೆ ಮತ್ತು ಇದೇ ಒಂದು ಶರಣರಿಗೆ ಏನು ಇವತ್ತ ಯಾವುದ ಒಂದು ಆಧಾರ ಸಂಬಂಧ ಇಲ್ಲಿ ಬಡಿಗಾರ ತವಣಪ್ಪನ ಮನೆಗೆ ಬೆಂಕಿ ಹತ್ತಬೇಕಾದ್ರೆ ಕೇಳ್ರಿ, ಇದೇ ಒಂದು ಚಿಕ್ಕೈ ಮುತ್ಯ. ಹೌದು. ಚಿಕ್ಕೈ ಮುತ್ಯ ಏನ್ ಮಾಡಿದಕ್ಕೂ ಹೇಳಿದಪ್ಪ ಅಂತ ಕೇಳಿದ್ರ, ಏನ್ರಿ ಸರ, ಬಡಿಗಾರ ತವನಪ್ಪನ ಮನೆಗೆ ಬೆಂಕಿ ಹತ್ತ ಶಾಪ ಕೊಟ್ಟ ಹೇಳಿದ್ರು. ಬಡಿಗಾರ ತವನಪ್ಪನ ಮನೆಗೆ ಬೆಂಕಿ ಹತ್ತಲಿ ತವನಪ್ಪ ಅಂತೇಳಿ ಉಂಡ ಮನ್ಯಾಗ ಹೌದಾ ಶಾಪ ಕೊಟ್ಟಿರತ್ತೇಳಿ ನಮ್ಮ ಅಪ್ಪಾಜಿ ಅವ್ರು ಹೇಳ್ಯಾರ. ಇದು ಯಾಕೆ ಹಿಂಗ ಶರಣರು ಯಾವ ರೀತಿ ಕೊಟ್ಟಿರತ್ತ ಕೇಳ್ರಿ. ಹೌದಾ, ಬಬಲಾದಿ ಸದಾಶಿವ ಮುತ್ಯ ಚಿಕ್ಕೈ ಮುತ್ಯ ಮುಂದ ಆಗೋ ನುಡಿ ಈಗಾಗಲೇ ಬರೆದಿಟ್ಟಾರ. ಅವರು ಎಚ್ಚರ ಮಾಡ್ಯಾರ ಅಪ್ಪಾಜಿ ಅವರ. ಹೌದು. ಆ ಏನು ಚಿಕ್ಕೈ ಮುತ್ಯ ಏನ ಇವರಿಗೆ ಶಾಪ್ ಕೊಟ್ಟಾರ ಅಂದಿರಲ್ಲ, ಅದು ಶಾಪ್ ಕೊಟ್ಟಿಲ್ಲ ಅಪ್ಪಾಜಿ ಅವರ. ಹೌದು. ಅದು ಮುಂದ ಆಗತ್ತದ. ಮುಂದ ಆದ ಬಳಕಿಂತ ಸೂಚನಾ ಈಗ ನೀನು ಎಚ್ಚರಿರು. ಮುಂದ ಕಲಿಯುಗದೊಳಗ ಕಲಿ ಕಟ್ಟಿ ಏರಿ ಧರ್ಮ ನ್ಯಾಯ ಸುಳ್ಳಾದ್ರು ಚಾಟಿಗೆ ಸುಳ್ಳಾಗಲ್ಲ. ಸಿದ್ಧರು ಬಂದಿದ್ದನ್ನ ಕುಣ ಕೊಡ್ತಾರ ಅಂತೇಳಿ ಅವಾಗ ಯಾರು ಚಿಕ್ಕೈ ಮುತ್ಯ ನುಡಿ ಮಾಡಿ ಚಿಕ್ಕೈ ಮುತ್ಯ ಮುಂದಿರುವ ಸೂಚನೆ ಹೇಳಿ ಹೋಗ್ಯಾನ. ಮುಂದಿರುವ ಹೈಕ ಅವಾಗ ನಮ್ಮ ಸಿದ್ದಪ್ಪ ಮುತ್ಯ ಬಂದ. ಮುಂದೆ ಇದೇ ಅರಿಕೇರಿ ಸಿದ್ದಪ್ಪ ಮಹಾರಾಜರು ಬಂದು ಅಮೋಘ ಶುದ್ಧನ ಸ್ತೋತ್ರ ಮಾಡಿ, ಹೌದಾ, ಶುದ್ಧನ ನಾಮ ಹೊಡೆದಿ ಅವಾಗ ಮೇಘರಾಜನ ಕರೆಸಿ ಅಲ್ಲಿಂದ ಅಲ್ಲೇ ಹಗಲ ಬಾರದಾಗ ಮಳಿ ಕರೆದಾರ. ಹಗಲ ಬಾರದಾಗ ಮಳಿ ಆಗ್ಯದ. ಆ ಏನು ಧನ ಉರಿ ಹತ್ತಿದಲ್ಲ ಉರಿ ಶಾಂತ ಆಗ್ಯದ ಆತ್ಮೀಯ ಬಂಧುಗಳೇ. ಆ ಏನ್ ಅವತ್ತಿನ ದಿವಸಿಗೆ ಶರಣಾರುವಂತ ಇದೇ ಚಿಕ್ಕೈ ಮುತ್ಯ. ಹೌದಾ, ಆ ಚಿಕ್ಕೈ ಮುತ್ಯ ಏನ್ ಅವ್ರಿಗೆ ಹೇಳಿ ಹೊಯ್ಕ ನುಡಿ ಮಾಡಿದಲ್ಲ, ಮುಂದೆ ಇದೇ ಒಂದು ಸಿದ್ದಪ್ಪ ಮಹಾರಾಜರು ಬಂದು ಅಮೋಘ ಶುದ್ಧನ ಸ್ತೋತ್ರ ಮಾಡಿ ಹೋಗ್ಬೇಕಂತ ಪವಾಡ ಇತ್ತು. ಸಿದ್ಧರಿಗೆ ಶರಣರಿಗೆ ಹಿಂಗ ನೆಂಟೈತಿ ಆತ್ಮೀಯ ಬಂಧುಗಳೇ. ಅದು ಶಾಪ ಅಲ್ಲನಂತ ಅದ ಮಾತನ್ನು ಹೇಳಿ ಮುಂದಿಂದ ಎಚ್ಚರ ಮಾಡ್ಯಾರ್ರಿಪ್ಪ ಅವರು. ಹಾ ಹೇಳ್ಯಾರನಂತ ಮಾತನ್ನು ಹೇಳಿ ಅದಕ್ಕೆ ಇವತ್ತಿನ ದಿವಸಿಗೆ ಹೌದಾ ನಾವ್ ಹ್ಯಾಂಗ ಇರ್ಬೇಕಪ್ಪ ಅಂತ ಕೇಳಿದ್ರ ಹೆಂಗ್ರಿ ಸರ, ನನ್ನ ತಂದೆಯವರು ಹೇಳಿದ್ರು. ಹೌದು. ರಾಮಾಯಣ ಮಹಾಭಾರತದೊಳಗ ನನ್ನಪ್ಪ ಇವತ್ತಿನ ದಿವಸಿಗೆ ನಾವೊಂದು ಮಾತು ಹೇಳ್ತೀನಿ. ಕರ್ನಾಟಕ ಮಹಾರಾಷ್ಟ್ರ ತುಂಬೆಲ್ಲ ತಿರುಗಾಡಿದ್ರು ಕೂಡ ಹಳ್ಳೂರು ಸತ್ಯಪ್ಪ ಕಾಕಣ್ಣ ಅಂತವ್ರು ಯಾರಾದ್ರೂ ಇವತ್ತಿನ ದಿವಸಿಗೆ ಜಗತ್ತ ತಲೆ ಮೇಲೆ ಏಕಾಏಕ ವಸ್ತು ಯಾರು ರಾಮಾಯಣ ಮಹಾಭಾರತ 18 ಪುರಾಣ ಅಂತ ನಾಮಕರಣ ಆಗದ ಯಾರಿಗೆ ಸತ್ಯಪ್ಪ ಕಾಕಾಗ. ಹೌದು ಹೌದು. ಅವರಷ್ಟು ಗಡಿಗೆ ನಮಗೆ ಸುಟ್ಟಿಲ್ಲ ಅಂತ ಆತ್ಮವಿಶ್ವಾಸದ ಮಾತನ್ನು ಹೇಳಿ, ಹೌದಾ, ನನ್ನ ತಂದೆ ಎಲ್ಲಾರಿಗೆ ಜ್ಞಾನದ ಅಡಿಗೆ ಊಟ ಬಡಿಸ್ಯಾನ. ರಾಮಾಯಣ ಮಹಾಭಾರತ ನಾವು ಹ್ಯಾಂಗಿರಬೇಕು ಹ್ಯಾಂಗ ಆಗಬೇಕು
ಅದಕ್ಕೆ ಇವತ್ತಿನ ದಿವಸಿಗೆ ನಾನು ಇವತ್ತು ನನಗೆ ಇಲ್ಲಿ ಕೆಲಸ ಹಚ್ಚಾರ ಅಂದ್ರೆ ನಾವ್ ಎಂತ ಊಟ ಬಡಿಸಬೇಕು, ಎಂತದ್ರಿ ಸರ? ನನ್ನ ತಾಯಿ ತಂದೆ ಮನ ಮುಟ್ಟುವಂತ ಊಟ ಬಡಿಸ್ಬೇಕಾಗದ ಭೀಮಣ್ಣ. ಹೌದಾ? ಇಲ್ಲೊಂದು ಮಾತು ಹೇಳ್ತೀನಿ. ಇದೇ ಒಂದು ಹಳ್ಳೂರು ಗ್ರಾಮದೊಳಗೆ ಏನಾಗ್ತದಪ್ಪ ಅಂತ ಕೇಳಿದ್ರ, ಏನ್ರಿ ಸರ? ಆ ಸಂಖ್ಯಾ ಬಾಳ್ಯಾನ ಅಂತದ ಇಬ್ರು ಮಂದಿ ದೋಸ್ತರು ಇರ್ತಾರೆ. ಯಾರು? ಹೌದೌದು, ಸಂಖ್ಯಾ ಬಾಳ್ಯ. ಇಬ್ಬರು ಮಂದಿ ದೋಸ್ತರು ಇರ್ತಾರ. ಹೌದು. ಆ ಇಬ್ರು ಮಂದಿ ದೋಸ್ತರು ಎಷ್ಟೊಂದು ದೊಡ್ಡವರಾದ್ರೂ ಕೂಡ ಅವ್ರ ಒಳಗ ಏನಿರ್ತದಪ್ಪ ಅಂತ ಕೇಳಿದ್ರ, ಮನಿ ಒಳಗೆ ಕೆಲಸ ಮಾಡ್ಬೇಕು, ಕೆಲಸ ಬಿಡ್ಬೇಕು ಅನ್ನೋದು ಜ್ಞಾನ ಇರುದಿಲ್ಲ. ಹೌದಾ? ದಿನನಿತ್ಯ ತಿರುಗಾಡ್ತಾ ಹರಟಿ ಮಾಡ್ಕೋತ ಹರಟಿ ಹೊಡ್ಕೋತ ಹೋಗ್ತಿರ್ತಾರ, ಖಾಲಿ ತಿರುಗಾಡ್ತಿರ್ತಾರ. ಅವಾಗ ಕಟ್ಟಿಗೆ ಕೂತದ ಮಂದಿ ಕೇಳ್ತಾರ, ಹೌದು. ಏ ತಮ್ಮ, ದೊಡ್ಡವರಾಗಿರಿ, ಇವತ್ತು ಪ್ರಪಂಚ ಪಟ್ಟು ನಿಮಗೆ ಕಟ್ಟಬೇಕು ನಿಮ್ ತಾಯಿ ತಂದಿ. ಹೌದು. ಮತ್ತೆ ನಿಮಗೆ ಕಾಳಜಿ ಅನ್ನೋದ್ರ ಐತಿಲ್ಲ. ನೀವು ದುಡಿಬೇಕಪ್ಪ, ದುಡಿದು ನೀವು ತಾಯಿ ತಂದಿನ ಸಲುಬೇಕು. ಹೌದು. ಭೂಮಿಗೆ ಬಾರಾಗಿ ಯಾಕೆ ನಿಂತಾರೆ ಅಂತ ಹೇಳಿ ಮಂದಿ ಚುಚ್ಚಿ ನಿಂದ್ಯಾದ ಮಾತು ಮಾತಾಡ್ತಾರ. ಹೌದಾ? ಅವಾಗ ಹುಡುಗರು ಮನಸ್ಸಿಗೆ ನೊಂದು ಬೆಂದು ಮಾಡ್ತಾರ. ಹೌದು. ನಾವು ಇವತ್ತು ನನ್ನ ತಾಯಿ ತಂದಿಗೆ ಏನಾದ್ರೂ ಗಳಿಸಬೇಕು, ತಾಯಿ ತಂದಿಗೆ ಒಳ್ಳೆ ಮಕ್ಕಳಾಗ್ಬೇಕಂತೇಳಿ ಇಬ್ರು ಮಂದಿ ವಿಚಾರ ಮಾಡಿ ಏನ್ ಮಾಡ್ತಾರ ಭೀಮಣ್ಣ ಅಂತ ಕೇಳಿದ್ರ, ಏನಾಗ್ತದ್ರಿ ಸರ? ಆ ಇಬ್ರು ಮಂದಿ ಮರಳಿ ಮನೆಗೆ ಬರ್ತಾರ. ದೋಸ್ತರ ಮನೆಗೆ ಬಂದ, ತಮ್ಮ ವಿಚಾರ ಮಾಡ್ತಾರ. ನಾನು ನೀನು ವಿಚಾರ ಮಾಡೋಣ, ಜಗತ್ತ ತಲೆ ಮೇಲೆ ನನ್ನ ತಾಯಿ ತಂದಿಗೆ ಒಳ್ಳೆ ಮಕ್ಕಳಾಗಿ ಬೆಳೆಯನು ಅಂತ ತಿಳ್ಕೊಂಡು, ಹೌದಾ, ಆ ದೊಡ್ಡ ಒಂದು ಬೆಳಗಾವ್ ಅಂತ ಸಿಟಿಗೆ ಹೋಗ್ತಾರ ಅತ್ನಿ ಬಂಧುವಳಿ. ಹೌದೌದು. ಆ ಬೆಳಗಾವಿ ಅಂತ ಸಿಟಿಗೆ ಹೋಗಿ ದಿನನಿತ್ಯ ತಮ್ಮ ಏನ್ ಮಾಡ್ತಾರಪ್ಪ ಅಂತ ಕೇಳಿದ್ರ, ಏನ್ ಮಾಡ್ತಾರ್ರಿ ಸರ? ಅಲ್ಲಿ ಇಲ್ಲಿ ಹಮಾಲಿ ಮಾಡುತ್ತಾ ದಿನನಿತ್ಯ ಕಾಲಹರಣ ಮಾಡುತ್ತಾ ಹಮಾಲಿದೊಳಗಿನ ರೊಕ್ಕವನ್ನು ತೆಗೆದಿಟ್ಟು, ಹೌದಾ, ಒಂದು ಚಾ ಅಂಗಡಿ ಪಟ್ಟಿ ಅಂಗಡಿ ಇಟ್ಟು ದಿನನಿತ್ಯ ತಮ್ಮ ಜೀವನ ಸಾಗಿಸ್ತಾ ಹೋಗ್ತಾರ. ಹೌದೌದ್ರಿಪ್ಪ. ಅದಕ್ಕ ಹನಿ ಹನಿ ಕುಡಿದ್ರ ಹಳ್ಳ ಹರಿದಿತ್ತು, ಹಳ್ಳ ಕುಡಿದ್ರ ಹೊಳಿ ಆಗಿರ್ದಿತ್ತು, ಹೊಳಿ ಕುಡಿದ್ರ ಸಮುದ್ರ ಹರಿದಿತ್ತಂತೆ. ಹೌದಾ? ಚಾ ಅಂಗಡಿದೊಳಗಿನ ರೊಕ್ಕ ಎಲ್ಲಾ ಗೊಳೆ ಮಾಡ್ಕೊಂಡು ದೊಡ್ಡದು ಹೋಟೆಲ್, ಹೌದಾ, ಹೋಟೆಲ್ ತೆಗಿತಾರ. ಎಲ್ಲಿ? ಬೆಳಗಾವಿ ಸಿಟಿ ಒಳಗ ಹೌದೌದು ದೊಡ್ಡ ಒಂದು ಹೋಟೆಲ್ ತೆಗಿತಾರ. ಹೌದಾ? ಫುಲ್ ಬಿಸಿನೆಸ್ ಆಗ್ತದ. ಬಿಸಿನೆಸ್ ಆದ ಬಳಿಕ ದಿನಕ್ಕ ಏನಿಲ್ಲ ಅಂದ್ರೆ ಬಿ ಒಂದು ಲಾಖದಿಂದ 1.5 ಲಾಖ ಗಟ್ಲೆ ಉತ್ಪನ್ನ ಹೊಂಡ್ಲಾಕ ಹತ್ತದ ಆತ್ಮೀಯ ಬಂಧುಗಳೇ. ಮುಂದೇನಾಗ್ತದ್ರಿ ಸರ? ದಿನನಿತ್ಯ ರೊಕ್ಕ ಅನ್ನೋಂಥದ್ದು ಉಂಚಿ ಪಕ್ಕಿನಗತ್ತೆ ಕಣ್ಣು ಮುಂದೆ ಕಾಣ್ಲಾಕ್ ಹೋಗ್ತಾವ ಇಬ್ರು ಸ್ನೇಹಿತರಿಗೆ. ಹೌದು. ಅವಾಗ ಏನಂತಾರ, ಇವತ್ತಿಗೆ ನಮ್ಮ ಬೆಳಕಾತಪ್ಪ, ನಾವು ಇವತ್ತ ಇಲ್ಲಿ ಬಂದದಕ್ಕೆ ಸ್ವಾರ್ಥ ಆಕತ್ತೇಳಿ ಇಬ್ರು ಮಂದಿ ಹೌಸಾಗಿ, ಹೌದು, ಆ ಒಳ್ಳೆ ಒಂದು ದುಡ್ಡು ಮಾಡ್ಕೊಂಡು ಒಂದು ಅವ್ರಿಗೆ ತಿರುಗಾಡ್ಲಾಕ ಒಂದು ವ್ಯವಸ್ಥಿತ ಕಾರ್ ಗಾಡಿ ತಗೋತಾರ. ಹೌದು. ಕಾರ್ ಗಾಡಿ ತಗೊಂಡು ಏನ್ ಮಾಡ್ತಾರಪ್ಪ ಅಂತ ಕೇಳಿದ್ರೆ, ಹಳ್ಳೂರು ಊರಾಗ ನಮ್ಮ ಇವತ್ತ ಬಸವಣ್ಣಪ್ಪನ ಜಾತ್ರೆ ಐತಿ. ಹೌದು. ಆ ಒಳ್ಳೆ ನಮ್ಮ ತಾಯಿ ತಂದೆ ನಮ್ಮ ದೋಸ್ತರು ಎಲ್ಲಾರು ಕೂಡಿರ್ತಾರೆ. ಯಾರು ನಮ್ಗೆ ಚುಚ್ಚಿ ಮಾತಾಡಾರಲ್ಲ ಅವ್ರ ಮುಂದೆ ಮತ್ತೆ ನಾವು ಹೋಗೋಣಂತೆ ತಿಳ್ಕೊಂಡು, ಹೌದಾ, ಹಳ್ಳೂರು ಊರಿಗೆ ಬರ್ಲಾಕ ತಯಾರಾಗ್ತಾರ. ಒಬ್ಬ ದೋಸ್ತ್ ಹೇಳ್ತಾನ, ಏನತ್ರಿ ಸರ? ಏ ದೋಸ್ತ, ಹೌದಾ, ಊರ ಜಾತ್ರೆ ಐತಿ, ನಡಿ ಹೋಗೋಣ. ಸ್ನೇಹಿತರು ಭೇಟಿ ಆಗ್ತಾರ, ತಾಯಿ ತಂದೆ ಭೇಟಿ ಆಗ್ತಾರ, ಎಲ್ಲಾ ಬಂದ ಬಾಂಧವರು ಭೇಟಿ ಆಗ್ತಾರ, ಊರಿಗೆ ಹೋಗು ನಡಿ ಅಂತ ಹೇಳ್ತಾರ. ಹೌದು. ಅವಾಗ ಊರಿಗೆ ಹೋಗೋಣ ಅಂದಾಗ ಆ ದೋಸ್ತ್ ಹೇಳ್ತಾನ, ಏನತ್ತ? ಇವತ್ತಿನ ದಿವಸಿಗೆ ನನ್ನ ಪಾಲಿಗೆ 50 ಲಕ್ಷ, ನಿನ್ನ ಪಾಲಿಗೆ 50 ಲಕ್ಷ. ಹೌದಾ? 50 ಲಕ್ಷದವ್ ನಮ್ಮ ತಾಯಿ ತಂದಿಗೆ ಓದ್ ಮುಟ್ಸುನು. ಹೌದು. ಊರಾಗ ಒಳ್ಳೆ ಗೌರವಂತರಾಗುನು. ಹೌದು. ಇವು ದುಡ್ಡು ಹೋದ ನಮ್ಮ ತಾಯಿ ತಂದಿ ಕೊಡುನು ಅಂತೇಳಿ ಹುಡುಗ ವಿಚಾರ ಮಾಡ್ತಾನ. ಅವ ಹೇಳ್ತಾನ, ಯಾರಿಗೆ? ದೋಸ್ತಗ. ಹೌದು. ಏ ತಮ್ಮ, ಹಾ, ಇವು ದುಡ್ಡು ಹಂಗ ಕುಡ್ದ ಬೇಡ, ಇವು ದುಡ್ಡು ಇಲ್ಲ ತಾಯಿಲಿಂದ ದುಡ್ಡು ತನ್ನ ವಿಶ್ವಾಸ ಆಡಿನ ಮಲ್ಲಿ ಹಂಗೆ ಜೋಡಾಗಿ ಬಂದಿರಲ್ರಿ ದೋಸ್ತರ. ಹೌದು. ಆ ದುಡ್ಡ ದೋಸ್ತನ ಬಲಿ ಕಿಶೆದೊಳಗ ಕೊಡ್ತಾನ. ಆತ್ಮೀಯ ಬಂಧುಗಳ, ದೋಸ್ತ ಏನ್ ಮಾಡ್ತಾನ, ದುಡ್ಡು ಇಟ್ಕೊಂಡು ಅವನ ಅಲ್ಲೇ ಏನ್ ಮಾಡ್ತಾನಪ್ಪ ಅಂತ ಕೇಳಿದ್ರ ಮುಗಿಸಿ ಬಿಡ್ತಾನ. ಏನ್ ಮಾಡ್ತಾನ, ಅವನೊಂದು ಪ್ರಾಣ ಹಿಂಸೆ ಮಾಡಿ ಅವನು ಕೊಂದು ಬಿಡ್ತಾನ. ಯಾರನು? ಆ ದೋಸ್ತನ ಮರ್ದ ಅವನ ಅಲ್ಲೇ ಮರ್ಡರ್ ಮಾಡಿ ಕೊಂದು ಬಿಡ್ತಾನ. ಹೌದು. ಅವಾಗ ಮನಸ್ಸಿನೊಳಗೆ ಸಂಕಲ್ಪ ಮಾಡ್ತಾನ, ಅತಿ ಆನಂದವಾತಾನ. ಇವೆಲ್ಲ ರೊಕ್ಕ ನನ್ನ 50 ಲಕ್ಷ ಇದ್ರಾಗ ಯಾಡ್ ಆಗಿದ್ದು. ಹೌದು. 50 ಕೂಡಿ ಇವ ನನಗೆ ಆಗ್ತಾವಲ್ಲ, ಇವೆಲ್ಲ ನನಗ ಇವತ್ತು ಗೆಳೆಯನ ಇವತ್ತು ಮುಗಿಸಿ ಬಿಟ್ನಿ. ಇವೆಲ್ಲ ರೊಕ್ಕ ನಮ್ಮ ಊರಿಗೆ ಹೋಗ್ಬೇಕು. ಒಳ್ಳೆ ನನ್ನ ತಾಯಿ ತಂದೆ ನನ್ನ ಬಂಧು ಬಾಂಧವರ ಅನುಬಂಧದಿಂದ ಹರುಷಿಯಾಗಿ ಹಳ್ಳೂರು ಊರಾಗ ಕರ್ಕೋತಾರ ಅಂತೇಳಿ ಸಂಕಲ್ಪ ಮಾಡಿ ಒಳ್ಳೆ ಒಂದು ಕಾರ್ ಗಾಡಿ ಒಳಗೆ ಹಳ್ಳೂರ್ಕ್ ಬರ್ತಾನ. ಆತ್ಮೀಯ ಬಂಧುಗಳೇ, ಹೌದ್ರಿಪ್ಪ, ಹಳ್ಳೂರ್ಕ್ ಬರ್ತಾನ. ಹಳ್ಳೂರ್ಕ್ ಬಂದ ಒಳಗೆ ಎಲ್ಲಾ ತಾಯಿ ತಂದೆ ಬಂಧು ಬಾಂಧವರು ಕೇಳ್ತಾರ, ಹೌದು, ಏ ತಮ್ಮ, ನೀವು ಎಂತ ಹಠ ಮಾರಿದ್ದೀರೋ, ನಿಮ್ಗೆ ಅವತ್ತು ಬೇದಿದ ಬೇಗಳೆ ಇವತ್ತು ಮನಸ್ಸಿಗೆ ಚುಚ್ಚಿ ನೀವು ಇಂಥ ಕಾರ್ ಗಡಿಯಾಗ ತಿರ್ಬೇಡಕತ್ತೀರಂದ್ರ ಒಳ್ಳೆ ನೀವು ನೇತದಿಂದ ದುಡ್ದರೆ ತಿಳಿದಾಗ ಇವ್ ಒಳ್ಳೆ ಕಾಲರ್ ಬಿಚ್ಚಿ ಹೇಳ್ತಾನ. ಹೌದು. ನಾವು ದಡದಿಂದ ದುಡ್ದಿವಿ, ದುಡದಷ್ಟು ಕೂಲಿ ನಮಗ್ ಬಂದೈತೆ ಅಂತ ಹೇಳ್ದ. ಹೌದು. ತಾಯಿ ತಂದಿ ಏನ ಹಸ್ತಿ ಆನಂದ ಭರ್ತರಾಗಿ ಕರಿತಾರ. ಹೌದಾ? ಮತ್ತೊಬ್ಬ ಹುಡುಗನ ತಾಯಿ ತಂದಿ ಕೇಳ್ತಾರ, ಹೌದು, ಯಪ್ಪ ನನ್ನ ಮಗ ನೀನು ಇಬ್ರು ಕೂಡಿ ಹೋಗಿದ್ರಿ, ನನ್ನ ಮಗ ಬರ್ಲಿಲ್ಲ ಏನು?
ಅವ ಮೊದಲೇ ಬಂದಾನ ಅಂತ ಹೇಳ್ತಾನ್ರಿಪ್ಪ. ಇಬ್ರು ಕೂಡಿ ಜೀವನ ಸಾಗಿಸಲಾಕ್ ಹೋಗಿದ್ರಿ. ಹೌದಾ? ನನ್ನ ಮಗ ಎಲ್ಲಿದಾನ, ನನ್ನ ಕುಮಾರ ಎಲ್ಲಿದಾನ ಅಂತ ಹೇಳಿ ತಾಯಿ ತಂದೆ ಆನಂದದಿಂದ ಹತ್ತಿ ಬಂದದಾಗಿ ಕೇಳ್ತಾರ. ಹೌದಾ? ತಾಯಿ ತಂದೆಗೆ ಹೇಳ್ತಾನ, ಏನತ್ರಿಪ್ಪ? ಕಾಕ ಹೌದಾ? ನಾ ಇವತ್ತ ನನ್ನ ರೊಕ್ಕ ನನ್ನ ಗಾಡಿ ತಗೊಂಡು ನಾ ಸೆಟ್ಲ್ ಆಗಿ ನನ್ನ ಮನೆಗೆ ನಾ ಬರ್ಬೇಕಂತೇಳಿ ಊರಿಗೆ ನಾ ಬಂದೀನಿ. ಹೌದಾ? ಆ ನಿನ್ನ ಮಗ ನನ್ನ ಸ್ನೇಹಿತ ನನಕ್ಕಿಂತ ಮೊದಲು ಬಂದಾನ. ಹೌದು. ಅವನು ಒಂದ ಕಾರ್ ಗಾಡಿ ತಗೊಂಡು ಸೇಫ್ಟಿ ದಿಂದ ಅವನು ದುಡ್ಡು ತಗೊಂಡು ಅವನು ಬಂದಾನ. ಹೌದು. ಎಲ್ಲಿ ಬಸ್ ಸ್ಟ್ಯಾಂಡ್ ನಿಂತಾನ, ಎಲ್ಲಿ ಹಳ್ಳಿಯಾಗ ನಿಂತಾನ, ಎಲ್ಲಿ ನಿಂತಾನ ನೋಡ್ರಿ. ಹೌದಾ? ಅವನು ಬಂದಾನಂದಾಗ ಆ ತಾಯಿ ತಂದೆ ನನ್ನ ಮಗ ಬರಬಹುದೇನಂತೇಳಿ ನಿಂತ ಹಾದಿ ನೋಡ್ತಾರ. ಹೌದಾ? ಈ ಮಗ ಒಳ್ಳೆ ವೈಭವದಿಂದ ಊರು ಜಾತ್ರೆ ಮುಗಿಸ್ತಾನ. ಹಳ್ಳೂರೊಳಗ ಜಾತ್ರೆ ಮುಗಿಸ್ತಾನ. ತಾಯಿ ತಂದಿಗೆ ಭೇಟಿ ಆಗತಾನ. ಎಲ್ಲಾ ದಿಲ್ಲ ದಿವಾರ ಮಾಡಿ ಹೌದಾ? ಮತ್ತೆ ಸಿಟಿಗೆ ಹೋಗ್ತಾನ. ಸಿಟಿಗೆ ಹೋದ ತಕ್ಷಣ ಏನ್ ಮಾಡ್ತಾನ, ಒಂದು ಕನ್ಯಾ ತೆಗೆದು ಒಂದು ಮದುವೆ ಮಾಡ್ಕೊತಾನ. ಹೌದಾ? ಒಂದು ಮದುವೆ ಮಾಡ್ಕೊತಾನ. ಮದುವೆ ಮಾಡಿ ಜೀವದ ಸಂಗಾತಿ ಜೊತೆ ಕಾಲಗಳ ಹರಣ ಮಾಡ್ತಾನ. ಅವನ ಏನಾಗ್ತದಪ್ಪ ಅಂತ ಕೇಳಿದ್ರೆ ಒಬ್ಬನೇ ಒಬ್ಬ ಮಗ ಹುಟ್ಟಿ ಬರ್ತಾನ. ಆತ್ಮೀಯ ಬಂಧುಗಳಿ, ಹೌದ್ರಿಪ್ಪ. ಒಬ್ಬ ಮಗ ಹುಟ್ಟಿ ಬರ್ತಾನ. ಮಗ ಹುಟ್ಟಿ ಬಂದ ಸಂದರ್ಭದೊಳಗ ಏನಾಗ್ತದ್ರಿ? ಮಗ ಒಂದು ಸ್ವಲ್ಪ ದೊಡ್ಡವನಾತನ. ದೊಡ್ಡವನಾಗ ಮಗದನ್ನು ಕೂಡ ಪ್ರಾಯಕ್ಕೆ ಬಂದ ತಕ್ಷಣ ಮದುವೆಗೆ ಬರ್ತಾನ. ಆ ಮಗನಿಗೆ ಒಂದು ಸ್ವಲ್ಪ ಆರಾಮ ತಪ್ತದ. ಹೌದು. ಆರಾಮ ತಪ್ಪಿ ಮಗನಿನ ಓದ ದವಾಖಾನೆಗೆ ಇರ್ತಾನ. ಡಾಕ್ಟರ್ಗೆ ಹೇಳ್ತಾನ, ಏನಪ್ಪ? ಡಾಕ್ಟರ್, ಹೌದಾ? ರೊಕ್ಕ ಎಷ್ಟು ಹೋಗ್ತದ ಹೋಗ್ಲಿ, ನನ್ನ ಮಗನ ಮೇಯೊಳಗೆ ನನ್ನ ಮಗನ ತಲೆವಿನ ಒಂದು ರೋಮ ಒಂದು ಕೂದಲೊಳಗಬಾರ್ದು. ಹೌದಾ? ನನ್ನ ಮಗನಿಗೆ ಏನಾಗಬಾರ್ದು, ದಿನಕ್ಕೆ ಲಾಕದಲ್ಲಿ 2 ಲಕ್ಷ ರೂಪಾಯಿ ಹೋಲಿ. ಮಗನಿಗೆ ಏನಾಗಬಾರ್ದಪ್ಪ, ನನ್ನ ಮಗನ ಒಳ್ಳೆ ಒಂದು ಇವತ್ತ ಆ ಏನು ಜಿಡ್ಡದಿಂದ ಆರಾಮ್ ತಪ್ಪದಲ್ಲ, ನನ್ನ ಮಗ ಒಳ್ಳೆಯವನಾಗಿ ಬರ್ಲಿ ಅಂತ ಹೇಳಿ ಡಾಕ್ಟರ್ಗೆ ಹೇಳ್ತಾನ. ಹೌದು. ನಿತ್ಯ ಬಿಲ್ ತುಂಬ್ತಾನ. ಆದ್ರೂ ಕೂಡ ಡಾಕ್ಟರ್ ಒಂದೇ ಒಂದು ಮಾತು ಹೇಳ್ತಾರ, ಹೌದಾ? ನೀವತ್ತು 1 ಕೋಟಿ ಹಾಕಿದ್ರು ಕೂಡ ಈ ನಿನ್ನ ಮಗನ ಬ್ಯಾನಿ ಕಮ್ಮಾಗಲ್ಲ, ಆರಾಮಾಗಲ್ಲ, ಕಡಿಮೆ ಆಗಲ್ಲ. ನಿನ್ನ ಮಗ ಇದ್ರಾಗ ಬದುಕಿ ಬರುದಿಲ್ಲ ಅಂತ ಹೇಳಿದಾಗ ಮಗನ ಮೇಲೆ ಮಾಯಕ್ಕಾಗಿ ತಂದಿ ಹೋಗಿ ನೋಡ್ತಾನ ಆಸ್ಪತ್ರೆಯಾಗ. ಹೌದಾ? ಏ ಮಗನೇ, ಹೌದಾ? ಬೆಟ್ಟದಂಗ ಬೆಳೆಸಿನು. ಹೌದು. ನೀನೇ ನಾನು ಕುಡಿಯಿದ್ದು, ನನ್ನಗಲಿ ನೀ ಹ್ಯಾಂಗ ಹೋಗಾವು, ಇನ್ನು ಏನೈತಿ ನಿನ್ನ ಆಸೆ ಅಂದಾಗ ಆ ಮಗ ಒಂದೇ ಒಂದು ಮಾಡಿ ತಂದಿ ಮುಂದೆ ತಂದಿ ಮಗ ದುಃಖ ಮಾಡ್ತಾರ. ಡಾಕ್ಟರ್ ಹೊರಗೆ ಕರೆಸ್ತಾನ ತಂದಿನ. ಮಗ ಹೇಳ್ತಾನ ಡಾಕ್ಟರ್ಗೆ, ಏನಪ್ಪ ಡಾಕ್ಟರ್, ಹೌದಾ ನನ್ನ ತಂದೆ ಜೊತೆಗೂಡಿ ನಾನು ಒಂದೇ ಒಂದು ಕೊನೆ ಮಾತು ಮಾತಾಡ್ದ. ನನ್ನ ತಂದೆ ಕೂಡ ಒಂದೇ ಒಂದು ಆಸೆ ಅದ ಡಾಕ್ಟರ್. ಹೌದು. ತಂದೆನ ಒಳಗ್ ಬಿಡ್ರಿ ಅಂತ ಹೇಳಿದಾಗ ತಂದೆ ದುಃಖ ಮಾಡ್ತಾನೆ. ಯಪ್ಪ ಡಾಕ್ಟರ್, ಹೌದು, ನನ್ನ ಔಷಧ ಕುಡಿ ಐತ್ರಿ, ಎಷ್ಟು ಖರ್ಚು ಆತದ ಆಗಲಿ, ಹೌದು ಕೂಡ ನನ್ನ ಮಗನಿಗೆ ಏನೇನೋ ಆಗಬಾರ್ದು, ನನ್ನ ಮಗನ ಉಳಿಸಿ ಕೊಡ್ರಿ ಅಂದಾಗ, ಯಪ್ಪ ನಿನ್ನ ಮಗ ಇವತ್ತು ನಿನ್ನ ನೋಡ್ಬೇಕು, ನಿನ್ನ ಜೊತೆಗೂಡಿ ಒಂದು ಮಾತು ಮಾತಾಡ್ಬೇಕಂತಾನ. ನಿನ್ನ ತಂದೆಗೆ ನೀ ಮಗನಿಗೆ ಬಂದು ಭೇಟಿ ಆಗತ್ತೇಳ. ತಂದೆಗೆ ಬಂದು ಹೇಳ್ತಾನ. ತಂದೆ ಒಳಗ ಕೌಲಿದಾಗ ಬರ್ತಾನ. ಹೌದು. ಆ ಮಗ ತಂದೆ ದುಃಖ ಮಾಡಿ ಆ ಮಗನ ಕೈ ಹಿಡಿದ ತಂದೆ ಅಳ್ತಾನ. ಹೌದಾ? ಮಗನೇ, ಈ ಜೀವನ ನಿನ್ನ ಸಲುವಾಗಿಟ್ಟಿನು, ನನ್ನ ಬಿಟ್ಟು ನೀ ಹಾಂಗ ಹೋಗ್ತಿ, ಇನ್ನ ಎಷ್ಟು ಖರ್ಚಾಗಲಿ, ನೀನು ಎಲ್ಲಿ ನಾ ಬಿಟ್ಟು ಕೊಡುದಿಲ್ಲಂದ. ಆ ಏನ್ ಆಸ್ಪತ್ರೆಗೆ ಬೆಡ್ ಮೇಲೆ ಮಣಗಿದ್ದಲ್ಲ ಮಗ, ನಗುದಿಂದ ಕುಲು ಉತ್ತರ ಕೊಡ್ತಾನ. ಆತ್ಮೀಯ ನಗತಾನ. ಯಾವ ರೀತಿ ನಗತಾನ ಕೇಳ್ರಿ. ಹೌದಾ? ಮಗನೇ, ನಿನಗೆ ಜಿಡ್ಡು ಬ್ಯಾನಿ ಐತಿ ಅಂದಾರ ಡಾಕ್ಟರ್ಗಳು, ಇವತ್ತು ಯಾಕೆ ಇಟ್ಟು ನಗಲಾಗ್ತದೆ ಅಂದಾಗ ತಂದಿಗೆ ಕೈ ಹಿಡ್ದ ಕೇಳ್ತಾನ. ಕುಲು ನಕ್ಕ ಯಾವ ರೀತಿ ಉತ್ತರ ಕೊಡ್ತಾನ ಅಂತ ಕೇಳಿದ್ರ, ಮಗನ ಏ ದೋಸ್ತ, ಹೌದಾ ಅವತ್ತು 50 ಲಕ್ಷ ಏನು ಪಾಲಾಗಬೇಕಂತೇಳಿ ನೀನ್ ನಿರ್ಧಾರ ಮಾಡಿದ್ಯಲ್ಲ, ಅವ 50 ಲಕ್ಷ ನಾನು ನಿನ್ನ ಪಾಲಾಗಬಾರ್ದು, ನನಗೆ ಒಂದೇ ಪಾಲಾಗಲಿ ಅಂತೇಳಿ ಯಾವಾಗ ನಾನು ನೀ ಅಲ್ಲಿ ನಾನು ಏನನ್ನ ಮರ್ಡರ್ ಮಾಡಿದೆಲ್ಲ, ಅವತ್ತೇ ನಿನ್ನ ಅಲ್ಲಿ ಅಂತ ಸಂಸ್ಕಾರ ಮಾಡಿದಿ. ಅವತ್ತು ನಿನ್ನ ರಕ್ಕಿನ ಸೇರಿ ತಿರ್ಸೋ ಸಲುವಾಗಿ ನಿನ್ನ ಹೊಟ್ಟಿಲೆ ಮಗನಾಗಿ ಹುಟ್ಟಿ ಬಂದ. ನಾನು 50 ಲಕ್ಷ ನಾ ಪಾಲ ಮಾಡ್ಕೊಂಡು ಹೋಗಿ ನನ್ನ ಆತ್ಮೀಯ ಬಂಧುಗಳೇ. ಅವಾಗ ತನ್ನ ಹುಡುಗ ತನ್ನ ಪ್ರಾಣ ಬಿಟ್ಟ. ಹೌದಾ? ಅಂದ್ರೆ ಇತರ ಅರ್ಥ ಏನಪ್ಪಾ ಅಂತ ಕೇಳಿದ್ರ, ಏನ್ರಿ ಸರ ಅಪ್ಪಾಜಿ ಅವರು ಹೇಳಿದ್ರಿನಕ, ಹೌದಾ, ನಾವು ಇನ್ನೊಬ್ಬರದ ಮನೆ ಮುರಿಯುದಂತ ವ್ಯವಸ್ಥಿತಿ ನಾವು ನೀವು ಮಾಡಬಾರ್ದು. ಹೌದು. ಆ ನೆರಮಣ್ಣೆ ಅವರು ಏನಾದ್ರೂ ಹೌಸ್ ಆಗಿತ್ತಂದ್ರ, ಹೌದಾ, ಅವ್ರ ಹೌಸ್ ನಮ್ಮ ಕಡೆ ನೋಡುದಾಗ್ಲಿಕ್ಕರ ನಮ್ಮ ಮನಸ್ಸಿನೊಳಗೆ ನಾವು ಗಪ್ಪ ಇರಬಹುದು. ಖರೆ ಅವ್ರ ಹೌಸನ್ನ ಅನಾವಶ್ಯ ಮಾಡಲಾಕ ನಿತ್ಯವ ಅಂದ್ರ ಹಿಂಗ ನಾವು ಹಟ್ಟಿಲೆ ಮಕ್ಕಳಾಗಿ ಹುಟ್ಟಿ ಬಂದ 50,000ಕ್ಕೆ 50,000 ಒಯ್ತಾರ ಆತ್ಮೀಯ ಬಂಧುಗಳು. ಹೌದೌದು. ಅದಕ್ಕ ಇಂತ ಮಾತದೇನಂತ ಆತ್ಮವಿಶ್ವಾಸದ ಮಾತನ್ನ ಹೇಳುತ್ತಾ ಅದಕ್ಕ ಹೌದು ಇವತ್ತಿನ ದಿವಸಿಗೆ ಬಾಳೆಯನ್ನು ಮಾತಾಡಿ ಅದಕ್ಕೆ ಇವತ್ತಿನ ದಿವಸಿಗೆ ಬಾಳೆಯನ್ನು ಮಾತಾಡಿ ದೈವಿಕೇನು ಬೇಸರ ಆಗಲಾರದೆ, ಹೌದು, ಯಥಾ ಪ್ರಕಾರ ಕೊಂತುಬಾಯಿ ಮೇಲಿನ ಒಂದು 4 ನುಡಿ ಸತ್ಯ ಸುಂದರವಾದಂತ ಚಾಲನು ಹಾಡಿ, ಹೌದು, ಇನ್ನೊಂದು ನನ್ನ ಸರ್ಜೋಡಿ ಕಲಾವಿದರು ಏನಾದ್ರೂ ಒಂದು ಅವ್ರಿಗೆ ಕೇಳ್ಬೇಕನ್ನಂತದ ಆಶೆ ಅದ. ಅವ್ರಿಗೆ ಒಂದೊಂದು ಮಾತಿನೊಳಗ ಒಂದು ಹಾಡು ತರಬೇಕು, ಕೇಳುವಂತ ವ್ಯವಸ್ಥಿತಿಯಿಂದ ಮಾತಾಡುವಂತ ಮಾತು ಹೇಳಿ ಕೊಂತವನ ಮೇಲೆ ಒಂದು ಯಥಾ ಪ್ರಕಾರ 4 ನುಡಿ ಸತ್ಯ ಸುಂದರ ಚಾಲನು ಹಾಡಿ, ಹೌದು, ಸರ್ಜೋಡಿ ಕಲಾವಿದರಿಗೆ ಪಾಳೆ ಹೋಗ್ತದೆ. ದೈವಿ ಶಾಂತತೆ ಕಾಪಾಡಿ. ಹೌದೌದು.
ಹಲೋ ಹಲೋ ಶುದ್ಧ ಮಾಡ್ಕೋ ವ್ಯವಹಾರ